ನಮಸ್ಕಾರ. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಇವತ್ತಿನ ಬಿಗ್ ಡಿಬೇಟ್ನ ಚರ್ಚೆಯ ವಿಷಯ ಬಜೆಟ್ನ ಇಂಪ್ಲಿಕೇಶನ್ಸ್ ಏನು, ಯಾವ ಥರ ಈಗ ಲೋಕ ಚುನಾವಣೆಗೆ ಎಲ್ಲ ತಯಾರಿ ಆಗ್ತಾ ಇದೆ. ಹೀಗಾಗಿ ಎಲೆಕ್ಷನ್ ಬಜೆಟಾ, ಅಹಿಂದ ಬಜೆಟಾ, ರೈತರಿಗೆ ಅಲೋಕೇಶನ್ ಏನು, ಎಜುಕೇಷನ್ನು, ಹೆಲ್ತ್ಗೆ ಯಾವ ಥರದ ಅಲೋಕೇಶನ್ ಆಗಿದೆ, ಈಗ ಲೇಖಾನುದಾನ ಪಡ್ಕೊಳ್ಬೇಕಾದ್ರೆ ಅಲೋಕೇಶನ್ ಬೊಮ್ಮಾಯಿ ಅವರು ಮಾಡಿದ್ದು ಎಷ್ಟು, ಅದರಲ್ಲಿ ಎಷ್ಟು % ಕಡಿತ ಆಗ್ತಾ ಇದೆ, ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಯಾವ್ದಾವುದರಲ್ಲಿ ಕಡಿತವನ್ನು ಮಾಡಲಾಗ್ತಾ ಇದೆ, ಹೀಗೆ ಅನೇಕ ಆಯಾಮಗಳಿವೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಲಾಗಿತ್ತು. ಅದೇ ಥರದ ಪಿಕ್ಚರ್ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆಯಾ? ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಲೇ ಇಲ್ಲ, ಯುವಕರನ್ನ ತೀರಾ ಕತ್ತಲಲ್ಲಿ ಇಟ್ಬಿಟ್ರಿ ಅಂತ ಹೇಳಿದ್ರಲ್ಲ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಏನಾದರೂ ಇಲ್ಲಿ ಸ್ಕೋಪ್ ಅನ್ನೋದಿದೆಯಾ ಬಜೆಟ್ನಲ್ಲಿ? ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕ್ವಿಕ್ ಆಗಿ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಕ್ಸ್ಪರ್ಟ್ ಪ್ಯಾನೆಲ್ ಇರ್ತಾರೆ. ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಪಾಲನೆಯ ಸಮತೂಕದೊಂದಿಗೆ ಸಮ್ಮಿಳಿತಗೊಳಿಸಿರುವಂತಹ ದಾಖಲೆಯ 14ನೇ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ನಿರೀಕ್ಷೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡಿದ್ದಾರೆ. ಗ್ಯಾರಂಟಿಗೆ ಸಂಪನ್ಮೂಲ ಹೊಂದಿಸುವ ಉದ್ದೇಶದಿಂದಲೇ ಒಟ್ಟು ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಗಾತ್ರ 3.27 ಲಕ್ಷ ಕೋಟಿಗೆ ತಲುಪಿದೆ. ಉಚಿತ ಕೊಡುಗೆಗಳಿಗಾಗಿ ಇಲಾಖಾ ಅನುದಾನಕ್ಕೆ ಕತ್ತರಿ ಹಾಕಿರುವ ಸಿದ್ದರಾಮಯ್ಯ ಅವರು ಅನುದಾನ ತಗ್ಗಿಸಿದ್ದಾರೆ ಅನ್ನೋ ಆರೋಪ ಇದೆ. ಲೋಕಸಭಾ ಚುನಾವಣೆ ಉದ್ದೇಶದಿಂದ ಕೃಷಿ, ಕೈಗಾರಿಕೆ, ನೀರಾವರಿ ಸೇರಿದಂತೆ ಪ್ರಮುಖ ಇಲಾಖೆಗಳಿಗೆ ಭಾರಿ ಅಲ್ಲದಿದ್ದರೂ ಕೊಂಚ ಮಟ್ಟಿಗೆ ಅನುದಾನ ನೀಡಿ ಮತಗಾಳ ಹಾಕಿದ್ದಾರೆ. ಬಿಜೆಪಿ ಅವಧಿಯ ಯೋಜನೆಗಳಿಗೆ ಕತ್ತರಿ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಸಮುದಾಯಕ್ಕೆ ಭರ್ಜರಿ ಅನುದಾನವನ್ನು ಅಲೋಕೇಟ್ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೆ 100 ಕೋಟಿ ಮೀಸಲಿಡಲಾಗಿದೆ. ಬೊಮ್ಮಾಯಿ ಸರ್ಕಾರ 402 ಕೋಟಿ ಉಳಿಕೆ ಬಜೆಟ್ ಅನ್ನು, ಸರ್ಪ್ಲಸ್ ಬಜೆಟ್ ಅನ್ನು ಮಂಡಿಸಿತು. ಸಿದ್ದರಾಮಯ್ಯ ಸರ್ಕಾರ ಈಗ 3269 ಕೋಟಿ ಕೊರತೆಯ ಬಜೆಟ್ ಅನ್ನು ಮಂಡಿಸಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು 23-24ನೇ ಸಾಲಿನ ಆಯವ್ಯಯವನ್ನು ಈ ಸದನದ ಮುಂದೆ ಮಂಡಿಸುತ್ತಿದ್ದೇನೆ. ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯವನ್ನು ಒಟ್ಟೊಟ್ಟಿಗೆ ಕೊಂಡೊಯ್ಯುವಲ್ಲಿ ಈ ದೇಶದಲ್ಲಿ ಶತಮಾನಗಳಿಂದ ಯಾವುದಾದರೊಂದು ನಾಡು ಶ್ರಮಿಸಿದ್ದರೆ ಅದು ಕರ್ನಾಟಕ ಎಂದು ಹೇಳಲು ನನಗೆ ಹೆಮ್ಮೆ ಇದೆ. ಬಸವಣ್ಣವರಿಂದ ಹಿಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರೆಗೆ ಈ ನಮ್ಮ ನಾಡಿನಲ್ಲಿ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯದ ತೇರನ್ನು ಜೊತೆಗೆ ಎಳೆಯಲಾಗಿದೆ. ಈ ಘನ ಪರಂಪರೆಯನ್ನು ನಾನು ಎಂದಿನಂತೆ ಈ ಬಾರಿಯೂ ಮುಂದುವರಿಸಲು ಶ್ರಮಿಸಿದ್ದೇನೆ. ಇದು ನಾನು ಮಂಡಿಸುತ್ತಿರುವ 14ನೇ ಆಯವ್ಯಯ ಪತ್ರ. ಮುಖ್ಯಮಂತ್ರಿಯಾಗಿ ವಿತ್ತೀಯ ಹೊಣೆಯನ್ನು ಹೊತ್ತು ಮಂಡಿಸುತ್ತಿರುವ 7ನೇ ಬಜೆಟ್. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 6 ಆಯವ್ಯಯ ಪತ್ರಗಳನ್ನು ಮಂಡಿಸಿದ್ದೆ. ನನ್ನ ಇಷ್ಟೂ ಆಯವ್ಯಯ ಪತ್ರಗಳ ಹಿಂದೆ ಯಾವ ಕಲ್ಯಾಣ ರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಈ ನಾಡಿನ ಶ್ರೇಷ್ಠ ಮನಸ್ಸುಗಳು ಬಯಸಿದ್ದವೋ ಅದನ್ನು ಈಡೇರಿಸಲೇಬೇಕೆನ್ನುವ ಉದ್ದೇಶ, ಬದ್ಧತೆಗಳು ಸ್ಪಷ್ಟವಾಗಿವೆ. ನಮ್ಮ ಪಕ್ಷದ ಧ್ಯೇಯೋದ್ದೇಶವೂ ಸಹ ಇದುವೇ ಆಗಿದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಇರ್ತಾರೆ, ಹಾಗೆಯೇ ಎಕನಾಮಿಕಲ್ ಎಕ್ಸ್ಪರ್ಟ್ಸ್ ನಮ್ಮ ಜೊತೆಗಿದ್ದಾರೆ. ಸೊ ಅಲ್ಟಿಮೇಟ್ಲಿ ಇದರ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಆದ ರಿಯಾಕ್ಷನ್ ಅನ್ನು ಪಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈಗ ಮೊದಲಿಗೆ ರಾಜಕೀಯ ವಿಶ್ಲೇಷಕರು ML ಬಾಬು ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರೆ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಿಬ್ಬರು ಅಂದರೆ ಬಿಜೆಪಿ ಹಾಗೆಯೇ JDS ಪಕ್ಷದ ವಕ್ತಾರರು ಜಾಯಿನ್ ಆಗ್ತಾರೆ. ಅವರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾನು ರಿಯಾಕ್ಷನ್ ಪಡ್ಕೊಳ್ತೀನಿ. ಮೊದಲಿಗೆ ಬಾಬು ಅವರ ರಿಯಾಕ್ಷನ್ ಪಡ್ಕೊಂಡು ಬಿಡೋಣ. ಸರ್, ಗ್ಯಾರಂಟಿಗಳಿಗೆ ನುಡಿದಂತೆ ನಡೀತೀವಿ ಅಂತ ಹೇಳಿದ್ರು, ಅಲೋಕೇಟ್ ಹೇಗೆ ಮಾಡ್ತಾರೆ ಅನ್ನೋ ಚಾಲೆಂಜ್ ಇತ್ತು. ಸೊ ಸಾಲದ ಹೊರೆ, ಅದರ ವಿಶ್ಲೇಷಣೆ, ಬೇರೆ ಎಲ್ಲಾದರೂ ಕಟ್ ಶಾರ್ಟ್ ಮಾಡಿದ್ದಾರಾ ಇದಕ್ಕೆ ಅಲೋಕೇಟ್ ಮಾಡೋದಕ್ಕೆ? ನಿಮಗೆ ಏನು ಕಾಣೋದಕ್ಕೆ ಸಿಕ್ಕಿದೆ? ಹೇಗೆ ಅನ್ಸುತ್ತೆ ಬಜೆಟ್ ಬಗ್ಗೆ? ಬಡ್ಜೆಟ್ ಬಗ್ಗೆ ಒಂದು ಪ್ರಮುಖವಾದ ಮೇಜರ್ ಚೇಂಜ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ಹಿಂದೆ ಭಾಳ ಸಾರಿ ಬಡ್ಜೆಟ್ ಪ್ರೆಸೆಂಟ್ ಮಾಡಿರೋ ಅನುಭವ ಇರೋದ್ರಿಂದ ಅವರು ಹಳೆ ಮೆಥಡ್ ಆಫ್ ಅನೌನ್ಸ್ಮೆಂಟ್ ಅಂದರೆ ಇಲಾಖಾವಾರು ಬಡ್ಜೆಟಿಗೆ ಶಿಫ್ಟ್ ಆಗಿದ್ದಾರೆ. ಹಿಂದಿನ ಬಡ್ಜೆಟ್ 2 ಬಡ್ಜೆಟ್ ನೀವು ನೋಡಿದ್ರೆ BJP ಅವ್ರದ್ದು ಏನು ಬೊಮ್ಮಾಯಿ ಅವ್ರು ಮಾಡಿದ್ದು, ಅವರು ಥೀಮಲ್ಲಿ ಮಾಡಿದ್ರು. ಒಂದು 6 ಥೀಮ್ಸ್ ಏನೋ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅಗ್ರಿಕಲ್ಚರ್ ಒಂದು, ಎಜುಕೇಷನ್, ಸೋಷಿಯಲ್ ಡೆವಲಪ್, ಆ ರೀತಿ ಅಂತ ಹೇಳಿ. ಬಟ್ ಇವರು ಇಲಾಖಾವಾರು ಮಾಡಿರೋದ್ರಿಂದ ಈ ಒಂದು ಅಕೌಂಟಬಿಲಿಟಿ ಏನಿರುತ್ತೆ, ಇಲಾಖಾವಾರು ಅಕೌಂಟಬಿಲಿಟಿ ಅಥವಾ ಮ್ಯಾನೇಜ್ಮೆಂಟ್ ಆಫ್ ಏನು ಫಂಡ್ಸ್ ಕೊಟ್ಟಿರೋದು, ನಂತರ ಅದರ ಆಫ್ಟರ್ ರಿವ್ಯೂ ಮಾಡೋ ಟೈಮ್ನಲ್ಲಿ ಪ್ರೋಗ್ರೆಸ್ ಏನಾಗೋದಕ್ಕೆ ಈ ಮೆಥಡಿಗೆ ಸ್ವಲ್ಪ ಭಾಳ ಅನುಕೂಲಕಾರಿ.
ಅಧಿಕಾರಿಶಾಹಿಗಾಗಲಿ ಅಥವಾ ಮಂತ್ರಿಗಳಿಗಾಗಲಿ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಸುಲಭ. ಸೊ ಇದೊಂದು ಅಪ್ರಿಷಿಯಬಲ್ ಚೇಂಜ್. ಯಾಕೆಂದರೆ ಲಾಸ್ಟ್ 2 ಬಡ್ಜೆಟ್ಸಲ್ಲಿ ನಮಗೆ ಅಲೋಕೇಶನ್ ಆಗಿದ್ದು ಮತ್ತು ವರ್ಕ್ ಪ್ರೋಗ್ರೆಸ್ ಆಗಿದ್ದು ನೆಕ್ಸ್ಟ್ ಇಯರ್ ಎಸ್ಟಿಮೇಟ್ಸ್ ಬರೋವರೆಗೂ ಗೊತ್ತಾಗ್ತಿರ್ಲಿಲ್ಲ ಮತ್ತು ಒಂಥರದ್ದು ಗುಮ್ನಲ್ ಗೋವಿಂದ. ಆಗಲೇ ಐಸೆಕ್ನ ಪ್ರತಿನಿಧಿಯೊಬ್ಬರು ಮಾತಾಡ್ತಾ ಹೇಳ್ತಿದ್ರು, ಸೆಕ್ಷನ್ 7D ಅನ್ನು ತೆಗೆದು ಹಾಕ್ತಿರೋದ್ರಿಂದ ಯಾವುದಾದ್ರೂ ಇಲಾಖೆಗೆ ಅಲೋಕೇಟ್ ಮಾಡಿದ ಹಣ ಟಾರ್ಗೆಟ್ ಟೈಮಲ್ಲಿ ಅದನ್ನು ಬಳಸ್ಕೊಂಡಿಲ್ಲ ಅಂತಂದರೆ ಅದು ವಾಪಸ್ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಹೋಗೋದಿಲ್ಲ, ಅದ್ರ ಜೊತೆಗೆ ಉಳ್ಕೊಳ್ಳುತ್ತೆ. ಅದೊಂದು ಮೇಜರ್ ಚೇಂಜ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಿಮ್ಮ ಅಬ್ಸರ್ವೇಷನ್ ಅದ್ರ ಬಗ್ಗೆ ಏನಾದರೂ ಇದೆಯಾ? ಇಲ್ಲ, ಅದು ಮೋಸ್ಟ್ಲಿ ಅವ್ರದ್ದು ಅಮೆಂಡ್ಮೆಂಟ್ ಆಫ್ ದಿಸ್ ಬಜೆಟ್ ಆಕ್ಟ್ ಬರುತ್ತೆ, ಅದರಲ್ಲಿ ಕಾಣುತ್ತೆ. ಅದು ಗೊತ್ತಿಲ್ಲ, ಓನ್ಲಿ ವೆನ್ ವಿ ಸೀ ದಟ್ ಒನ್. ಸೊ ಇದು ಒಂದು ರೀತಿ ಇನ್ ಟರ್ಮ್ಸ್ ಆಫ್ ರಿವ್ಯೂ ಮತ್ತು ಪ್ರೋಗ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಮೆಥಡ್. ಯಾಕಂದ್ರೆ ಹೆಡ್ ಮಾಸ್ಟರ್ ಟೇಕಿಂಗ್ ಕೌಂಟ್ ಆಫ್ ಆಲ್ ಟೀಚರ್ಸ್ ಏನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅದೊಂದು ಮೇಜರ್ ಒಂದು ಅಂತ ಹೇಳಿ. ಇನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದರೆ ಇದು ಏನು ಆ ಥರ ಧೂಮ್ಧಾಮ್ ಆ ಥರ ಸೂಪರ್ ಡೂಪರ್ ಆ ಥರ ಅಂತ ಹೇಳೋದಕ್ಕೆ ಅಲ್ಲದೆ ಇದ್ರೂ ಕೂಡ ಅವರೊಂದು ಮುಂದಿನ ಒಂದು 8 ಅಥವಾ 10 ತಿಂಗಳಲ್ಲಿ ಒಂದು ಮುಖ್ಯವಾದಂಥ ಒಂದು ಚುನಾವಣೆ ಬರೋದಿದೆ ಅವರಿಗೆ. ಸೊ ಆ ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಭಾಗವನ್ನು ಒಂದು ರ್ಯಾಡಿಕಲ್ ಡಿಸಿಷನ್ ಅಂದರೆ ಯಾವುದೇ ಒಂದು ತೊಂದರೆ ಆಗದಿರುವಂಥ ರೀತಿ ಅಥವಾ ಯಾವುದೋ ಒಂದು ಸೂಪರ್ ಅಂತ ಕೊಡುವಂಥ ಏನೋ ಮಾಡಿದೆ ಒಂದು ಬ್ಯಾಲೆನ್ಸ್ ಬಡ್ಜೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ರಾಜಕೀಯವಾಗಿ ನೋಡಿದ್ರೆ. ಫೈನ್. ಮೇಡಮ್, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದನ್ನು ಮೀಟ್ ಮಾಡೋದಕ್ಕೆ? ಅಂದರೆ ನೀವು ಕೆಲ ಪ್ರಾಮಿಸ್ಗಳನ್ನು ಮಾಡಿದ್ರಿ, ಆರ್ ನೀವು ಕೌಂಟರ್ ಮಾಡೋ ಸಂದರ್ಭದಲ್ಲಿ ಜಾಬ್ ಕ್ರಿಯೇಷನ್ ಆಗಿಲ್ಲ ಅಥವಾ ಬೇರೆ ಬೇರೆ ಸೆಕ್ಟರ್ಗಳು ಪೆಟ್ಟು ತಿಂದಿವೆ ಅಂತ ಏನು ಹೇಳ್ತಿದ್ರಿ, ಅದಕ್ಕೆ ಆನ್ಸರ್ ಮಾಡೋ ಪ್ರಯತ್ನದಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಿ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಇವತ್ತು ನಾವು ಏನು ಬಹುಮತದಲ್ಲಿ ಕರ್ನಾಟಕದ ಜನತೆ ನಮ್ಮ ಪಕ್ಷವನ್ನು ಎಲೆಕ್ಟ್ ಮಾಡಿ ಒಂದು ಗವರ್ಮೆಂಟ್ ಫಾರ್ಮ್ ಮಾಡಿದ್ದೀವಿ. ಅವರಿಗೆ ನಾವು ಕೊಟ್ಟಂತರ ಭರವಸೆಗಳು ನಮಗೆ ಮೊದಲನೇ ಪ್ರಯಾರಿಟಿ. ಯಾಕೆಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ಈ ಒಂದು ಗವರ್ಮೆಂಟ್ ಫಾರ್ಮ್ ಮಾಡಿಸಿದ್ದಾರೆ. ಪ್ರತಿಯೊಂದು ಗ್ಯಾರಂಟಿ ನಾವೇನು ಹೇಳಿದ್ವಿ ಅಷ್ಟನ್ನು ಮೊದಲನೇ ವರ್ಷನೇ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದು ಒಂದು ಈ ಬಜೆಟ್ನ ಸಕ್ಸಸ್. ಆದರೆ ಮತ್ತೊಂದು ವಿಷಯ, ಮ್ಯಾನಿಫೆಸ್ಟೋಲಿ ಇನ್ನ ಹಲವಾರು ವಿಷಯಗಳೇನಿತ್ತು ಪ್ರತಿಯೊಂದನ್ನು ಅಡ್ರೆಸ್ ಮಾಡಕ್ ಟ್ರೈ ಮಾಡಿದ್ದೀವಿ. ಈ ಹಿಂದಿನ ಬಿಜೆಪಿ ಸರ್ಕಾರ ಏನು ನಮ್ಮ ಒಂದು ಉತ್ತಮ ಪಾಲಿಸಿಗಳನ್ನ ತೆಗೆದು ಹಾಕಿತ್ತು, ಫಾರ್ ಎಕ್ಸಾಂಪಲ್ ಇಂದಿರಾ ಕ್ಯಾಂಟೀನ್, ಅದನ್ನ ಕೂಡ ವಾಪಸ್ ತರುವಂತಹ ಕೆಲಸ ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ. ನೀವು ಹೇಳ್ದಂಗೆ ಸಿದ್ದರಾಮಯ್ಯನವರು ಇದು 14ನೇ ಬಜೆಟ್ ಅಂದ್ರೆ 13 ಏನು ರಾಮಕೃಷ್ಣ ಹೆಗ್ಡೆ ಅವರು ಮಾಡಿದ್ರು, ಆ ರೆಕಾರ್ಡ್ನ ಬ್ರೇಕ್ ಮಾಡಿ 14ನೇ ಬಾರಿ ಮಾಡಿದ್ದಾರೆ. ಪ್ರತಿ ಸಲಿನೂ ಅವ್ರು ಮಾಡ್ತಿದ್ದಂತ ಅವರ ಒಂದು ಬಜೆಟ್ ಹಿಂದೆ ಸಿದ್ಧಾಂತಗಳು ಅಂಬೇಡ್ಕರ್ ಅವ್ರದ್ದಾಗ್ಬೋದು, ಲೋಹಿಯಾ ಅವ್ರದ್ದಾಗ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬಸವಣ್ಣನವ್ರದ್ದಾಗ್ಬೋದು ಫಾಲೋ ಮಾಡಿದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಲ ಅವರು ಸಿದ್ದರಾಮಯ್ಯನವ್ರು ಏನು ಚೀಫ್ ಮಿನಿಸ್ಟರ್ ಆದಾಗಿಂದ ಅಹಿಂದ ಕಮ್ಯುನಿಟಿನ ಒಗ್ಗೂಡಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಒಂದು ಉತ್ತಮ ನಾಯಕರಾಗಿದ್ದಾರೆ. ಅವರ ಪ್ರತಿಯೊಂದು ಬಜೆಟ್ ಹೋದ ಸಲ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಗ್ಬೋದು, ಈ ಸಲನೂ ಅದು ಎದ್ದು ಕಾಣುತ್ತೆ. ಗ್ರೇಟ್. ಆಕ್ಚುಲಿ ಈ ಗ್ರಾಸ್ ಅಲೋಕೇಶನ್ ಅನ್ನ ಗಮನಿಸ್ತಾ ಇರಬೇಕಾದ್ರೆ ಮೇಡಮ್, ಈಗ ಲಾಸ್ಟ್ ಅಲೋಕೇಟೆಡ್ ಬಜೆಟ್ಗೂ ಈಗ ಅಲೋಕೇಶನ್ ಆಗಿರುವಂತಹ ಬಜೆಟ್ನ ಪರ್ಸೆಂಟೇಜ್ ಅಂತ ನೀವು ಗಮನಿಸಿದ್ರೆ ಅಗ್ರಿಕಲ್ಚರ್ಗೆ ಫೆಬ್ರವರಿಲಿ ಅಲೋಕೇಶನ್ ಆಗಿದ್ದು 9,456 crores, ಟೋಟಲಿ 3% ಆಫ್ ಓವರ್ ಆಲ್ ಬಜೆಟ್ ಅಲೋಕೇಶನ್. ಬಟ್ ಈ ಬಾರಿ 2%, ದಟ್ ಅಮೌಂಟ್ಸ್ ಟು 5,860 crores. ಸೊ ನಿಮಗೆ ಆಲ್ಮೋಸ್ಟ್ 9,500 crores ಹತ್ತಿರ 6,000 crores ತುಂಬಾ ಡಿಫರೆನ್ಸ್ ಇದೆ ಅಂತ ಅನ್ಸುತ್ತೆ ಅಗ್ರಿಕಲ್ಚರ್. ನೀವು ಫೆಬ್ರವರಿ ಬಜೆಟ್ ನ ಇಲ್ಲಿ ಕಂಪೇರ್ ಮಾಡಕ್ಕಾಗಲ್ಲ. ಫೆಬ್ರವರಿಲಿ ಬೊಮ್ಮಾಯಿ ಅವ್ರು ತಂದಂತಹ ಬಜೆಟ್ ವೋಟ್ ಆನ್ ಅಕೌಂಟ್ ಎಕ್ಸಾಕ್ಟ್ಲಿ, ಜೊತೆಗೆ ಅವರು ಎಲೆಕ್ಷನ್ ಹಿಂದೆ ತಂದಿದ್ದಂತಹ ಬಜೆಟ್. ಅವರಿಗೆ ಗೊತ್ತು ಇದು ಲಾಂಗ್ ಟರ್ಮ್ ಅಲ್ಲ, ಇದು ಹೇಗೂನು ಅವ್ರಿಗೆ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ, ಜೊತೆಗೆ ಸೋಲ್ತಾರೆ ಅಂತಾನು ಎಲ್ಲೋ ಗೊತ್ತಿರುತ್ತೆ, ಅದಕ್ಕೆ ತಂದಿದ್ರು. ಇಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿದೀವಿ. ನಮ್ಮ ಏನು ಗ್ಯಾರಂಟಿಗಳಿದೆ ಅದು ಕೂಡ ರೈತರ ಕುಟುಂಬಕ್ಕೂ ಹೋಗುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ಏನು ಹಿಂದುಳಿದ ವರ್ಗಗಳು ಹೆಚ್ಚಿನಾಗಿ ರೈತರು ಏನು ಬಡ ಕುಟುಂಬದಲ್ಲಿದ್ದಾರೆ, ಪ್ರತಿಯೊಂದು ಕುಟುಂಬಕ್ಕೂ ಇವಾಗ ತಂದಿರುವಂತಹ ಬಜೆಟ್ ಅಲ್ಲಿ ನೋಡಿದ್ರೆ 48,000ದಿಂದ 60,000ವರೆಗೂ ವರ್ಷಕ್ಕೆ ಹೋಗುತ್ತೆ. ಫೈನ್. ಇನ್ನಷ್ಟು ಮಾಹಿತಿ ನಾನು ಪಡ್ಕೊಳ್ತಾ ಹೋಗ್ತೀನಿ. ಈಗ ಇನ್ನಿಬ್ಬರು ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗ್ತಿದ್ದಾರೆ. ಬಿಜೆಪಿಯ MLC ನವೀನ್ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ಅಶ್ವಿನ್ ಇದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನವೀನ್ ಸರ್, ನಿಮ್ಮಿಂದ ರಿಯಾಕ್ಷನ್ ಪಡ್ಕೊಳ್ಳೋದಕ್ಕೆ ಬಯಸೋದು, ನಾನು ಕೊಟ್ಟಿದ್ದು ಸರ್ಪ್ಲಸ್ ಬಜೆಟ್, ಈಗ ಡೆಫಿಸಿಟ್ ಬಜೆಟ್ ಅನ್ನೋದ್ರ ಬಗ್ಗೆ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದನ್ನು ನಾನು ನೋಡ್ತಾ ಇದ್ದೆ. ಏನ್ ಲ್ಯಾಪ್ಸಸ್ ಅನ್ನ ನೀವು ನೋಡ್ತೀರಿ ಅಥವಾ ಈ ಬಜೆಟ್ನ ಸ್ಟ್ರೆಂತ್ ಅಂತ ನೀವೇನನ್ನ ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ನೀವು ಕಂಡಿದ್ದಂಥ ಕನಸೇನು? ಈಗ ಬಜೆಟ್ನಲ್ಲಿ ಆನ್ಸರ್ ಮಾಡಿರುವಂಥದ್ದನ್ನೆಲ್ಲ ನೋಡಿದಾಗ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ಸುತ್ತೆ? ಇವತ್ತು ಏನು ಸಿದ್ದರಾಮಯ್ಯನವರು ಪೂರ್ಣಾವಧಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಬಹುಶಃ
ಕರ್ನಾಟಕದ ಅಭಿವೃದ್ಧಿಯ ಎಲ್ಲ ಭಾಗಗಳನ್ನು ಬಂದ್ ಮಾಡುವಂಥ ಕೆಲಸ ಈ ಬಜೆಟಲ್ಲಿದೆ. ಓಕೆ, ಎಕ್ಸಾಂಪಲ್ಸ್ ಹೇಳೋದಾದ್ರೆ ಸರ್, ಈಗ ನೀವು ಅಲೋಕೇಶನ್ ಆಫ್ ಫಂಡ್ಸ್ನ ನೀವು ನೋಡಿ, ಪ್ರತಿ ಸೆಕ್ಟರ್ಗೂ ಕೂಡ ಅವರು 2%, 1% ಈ ಥರ ಕಡಿಮೆ ಮಾಡಿದ್ದಾರೆ. ಓಕೆ, ಈಗ ಒಂದು ರಾಜ್ಯ ಆರ್ಥಿಕವಾಗಿ ಮುನ್ನುಗ್ಗಬೇಕು ಅಥವಾ ಮುಂದೆ ಬರಬೇಕು ಅಂತಂದರೆ ಅಲ್ಲಿ ಡೆವಲಪ್ಮೆಂಟ್ಗೆ ಬಂಡವಾಳ ಹಾಕಬೇಕು. ಓಕೆ, ಡೆವಲಪ್ಮೆಂಟಿಗೆ ಬಂಡವಾಳ ಹಾಕಬೇಕು ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಇದ್ದರೆ ಮಾತ್ರ ನಿಮಗೆ ಎಲ್ಲ ಸೆಕ್ಟರ್ಸಲ್ಲೂ ಗ್ರೋತ್ ಬರುತ್ತೆ. ಆ ಗ್ರೋತಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಎಕನಾಮಿಕ್ ಡೆವಲಪ್ಮೆಂಟಿಂದ ಟ್ಯಾಕ್ಸ್ ಜನ್ರೇಷನ್ ಆಗುತ್ತೆ. ಓಕೆ, ಇಲ್ಲಿ ಅವರು ಬಹುಪಾಲು ಈ ಬಜೆಟ್ನಲ್ಲಿ ಅವ್ರು ಏನು ಗಮನ ಕೊಟ್ಟಿದ್ದಾರೆ ಅಂತಂದರೆ, ಇರೋ ಅಂಥ ವ್ಯವಸ್ಥೆಯಲ್ಲಿ ಗ್ಯಾರಂಟಿಗೆ ಹಣ ಎಷ್ಟು ತೆಗಿಬೇಕು, ಅದನ್ನು ಹೇಗೆ ಹೊಂದಿಸ್ಬೇಕು ಅನ್ನೋವಂಥದ್ದು ಅಷ್ಟೇ ಪ್ರಯತ್ನ ಮಾಡಿದ್ದಾರೆ. ಬಿಟ್ಟರೆ ಸಿದ್ದರಾಮಯ್ಯನವರು ಒಟ್ಟು ರಾಜ್ಯದ ಅಭಿವೃದ್ಧಿ ಕಡೆಗೆ ಅವ್ರು ನೋಡೇ ಇಲ್ಲ. ನೀವು ನೀರಾವರಿ ಯೋಜನೆ ಇರ್ಬೋದು, ಓಕೆ, ಈ ಥರದ ಬೃಹತ್ ಗಾತ್ರದ ಯೋಜನೆಗಳಿಗೆ ಈಗ ನಾವು ಹಿಂದೆ ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ವಿ ಅಂತೇಳಿ ಏನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಾವು ಅಂಥ ಕೋವಿಡ್ನಿಂದ ರಾಜ್ಯ ಮತ್ತು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಿಸುವಂತಕ್ಕೆ ಬಂದಾಗ ಹೆಚ್ಚು GST ಸಂಗ್ರಹ, ಈ ಥರದ ಅನೇಕ ಪ್ಯಾರಾಮೀಟರ್ಸ್ನ ನಾವು ದಾಟಿ ನಮ್ಮ ರಾಜ್ಯ 3ನೇ ಸ್ಥಾನ ಇದ್ದಿದ್ದು 2ನೇ ಸ್ಥಾನಕ್ಕೆ ಬಂದು ನಮ್ಮ ದೇಶದಲ್ಲೇ ಒಂದು ಒಳ್ಳೆಯ ಉತ್ತಮ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು. ಅಂಥದ್ರಲ್ಲಿ ನಾವು ಫಿಸಿಕಲ್ ಡೆಫಿಸಿಟ್ನ, ನಮ್ಮ ಲಯಬಿಲಿಟಿ ಪ್ಯಾರಾಮೀಟರ್ಸ್ನ ನಾವು ಏನು ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಗೈಡ್ಲೈನ್ಸ್ಗಿಂತ ಕಡಿಮೆ ಇಟ್ಟು ನಾವು ಬಾರೋಯಿಂಗ್ಸ್ನ ಮಾಡಿರೋ ಅಂಥದ್ದು ಎಲ್ಲವೂ ಕೂಡ ನಾವು ಮಾಡಿದ್ವಿ. ನಮ್ಮ ಇವ್ರು ಹೇಳಿದ್ರು ಕಾಂಗ್ರೆಸ್ನವರು, ಅವ್ರಿಗೆ ಗೊತ್ತಿತ್ತೇನೋ ಅವರು ಸೋಲ್ತಾರೆ ಅಂತ, ಅದಕ್ಕೆ 2 ತಿಂಗಳು ಯಾವ ಬಜೆಟ್ 2 ತಿಂಗಳಿಗೆ ಅಂತ ಮಾಡೋದಿಲ್ಲ. ಇಟ್ ಈಸ್ ಎ ಬಜೆಟ್ ಫಾರ್ ದಿ ಎಂಟೈರ್ ಇಯರ್. ಆ ಲೇಖಾನುದಾನ ನಮಗೆ ಎಲ್ಲಿವರೆಗೂ ಬೇಕಿರುತ್ತೆ ಸರ್ಕಾರ ನಡೆಸೋದಕ್ಕೆ ಅಷ್ಟಕ್ಕೆ ಮಾತ್ರ ಅಪ್ರೂವಲ್ ತಗೊಂತಾರೆ. ಬಿಟ್ರೆ ಬಜೆಟ್ ಈಸ್ ನಾಟ್ ಮೇಡ್ ಫಾರ್ 2 months. ಬಾಬು ಅವ್ರು ಆಗ್ಲೇ ಹೇಳ್ತಾ ಇದ್ರು, ನೀವು ಸೆಕ್ಟೋರಲ್ ಆಗಿ ಅಂದ್ರೆ 6 ಮೇನ್ ಹೆಡ್ಡಿಂಗ್ ಗಳನ್ನ ನೀವು ತಗೊಂಡ್ ಬಂದ್ರಿ, ಇಲಾಖಾವಾರು ಇಷ್ಟಿಷ್ಟು ಅಂತ ಡಿವೈಡ್ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇದು 1% ಕಡಿಮೆ, 2% ಕಡಿಮೆ ಅಂತ ಅನ್ಸುತ್ತೆ. ಬಟ್ ನೀವು ಈ ಹಿಂದೆ ಹೋಗಿ ಅದನ್ನ ರಿವ್ಯೂ ಮಾಡೋದಕ್ಕೆ ನೋಡಿದಾಗ ಇಲಾಖಾವಾರು ಲೆಕ್ಕ ಸರಿಯಾಗಿ ಸಿಗದಂತ, ಅಂದ್ರೆ ನಿಮ್ಮ ಉದ್ದೇಶ ಬೇರೆ ಇತ್ತು. ನೀವು ಇವಾಗ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ನೊಂದನ್ನ ಕ್ಲಬ್ ಮಾಡ್ತೀರಿ ಅಂದ್ಕೊಳ್ಳಿ, ವಾಟರ್ ರಿಸೋರ್ಸಸ್ ಅಂಡ್ ಇರಿಗೇಷನ್ ಅನ್ನ ಕ್ಲಬ್ ಮಾಡ್ತೀರಿ ಅಂದ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರಾಪರ್ ಇಲಾಖೆಗೆ ಎಷ್ಟು ಅಂತ ಸಿಗ್ತಿರ್ಲಿಲ್ಲ ಅನ್ನೋದ್ರ ಅವ್ರ ಅಬ್ಸರ್ವೇಷನ್. ನೋಡಿ, ನಾವು ಇನ್ಕ್ಲೂಸಿವ್ ಆಗಿದ್ದಾಗ ಮಾತ್ರ ದೇರ್ ಇಸ್ ಇಂಟರ್ ಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ಸ್. ಓಕೆ ಓಕೆ, ಯಾವುದೇ ಇಲಾಖೆ ನೀವು ಅದು ಮತ್ತೊಂದು ಇಲಾಖೆ ಮೇಲೆ ಅವಲಂಬಿತವಾಗಿ ಅದು ಎರಡೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಅದು ಸಾಧನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು 6 ಪಿಲ್ಲರ್ಸ್ನ ಅಡಿಯಲ್ಲಿ ನಾವು ಇದನ್ನು ತಂದಿದ್ದು ಲಾಸ್ಟ್ ಟೈಮ್. ನಾನು ಈ ಬಜೆಟ್ನಲ್ಲಿ ಕಾಣ್ದಲೇ ಇರೋಂಥದ್ದು ಏನು ಅಂತಂದ್ರೆ, ಒಂದು ಫೋರ್ಕಾಸ್ಟ್ ಇಲ್ಲ. ನಮ್ಮ ರಾಜ್ಯದ ಮುಂಚೂಣಿ ಅಭಿವೃದ್ಧಿಗೆ ಬೇಕಾಗಿರುವಂಥ ಫೋರ್ಕಾಸ್ಟ್ ಇಲ್ಲ. ಅವರು 10,000 ಕೋಟಿ ಇದಕ್ಕೆ ಇಟ್ಟಿದ್ದೀವಿ, ಯೋಜನೆಗಳಿಗೆ ಭಾಗ್ಯಗಳಿಗೆ ಇಟ್ಟಿದ್ದೀವಿ ಅನ್ನೋಂಥದ್ದನ್ನು ಅವ್ರು ಮಾಡಿರೋಂಥದಕ್ಕೆ ಬಿಟ್ಟರೆ ದೇ ಹ್ಯಾವ್ ಟ್ರೈ ಟು ಕ್ರಂಚ್ ನಂಬರ್ಸ್ ಓನ್ಲಿ ಟು ಮೇಕ್ ಶೂರ್ ದಟ್ ದೇ ಡೆಲಿವರ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಅಂಡ್ ಐ ಆಮ್ 100% ಶೂರ್ ಅದನ್ನು ಮಾಡೋಕ್ಕಾಗೋದಿಲ್ಲ. ಫೈನ್, ನೋಡೋಣ, ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ. ಅಶ್ವಿನ್ ಅವರ ರಿಯಾಕ್ಷನ್ ಪಡ್ಕೊಳ್ಬೇಕು. ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕಿಗೆ ಹೋಗಿ ಬರೋ ಸಮಯ. ಆದರೆ ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ ಪ್ರತಿ ಇಲಾಖೆಗೂ. ಈಗ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ನೀವು ನೋಡಿಕೊಂಡ್ರೆ ಅದರ ಕಲೆಕ್ಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈಗಾಗಲೇ ಫಸ್ಟ್ ಕ್ವಾರ್ಟರ್ನಲ್ಲಿ 23% ಅಷ್ಟು ಹೈಕ್ ಆಗಿರೋದನ್ನು ನಾವು ಗಮನಿಸ್ತಿದ್ದೀವಿ. ತುಂಬ ಎಫಿಷಿಯಂಟ್ ಆಗಿ ಟಾರ್ಗೆಟ್ಗಳನ್ನು ಮೀಟ್ ಮಾಡ್ತಿರುವಂತಹ ಇಲಾಖೆಗಳಿದ್ದಾವೆ. ಎಲ್ಲೆಲ್ಲ ಅವಕಾಶಗಳಿದೆ ಅಲ್ಲಿ ಟಾರ್ಗೆಟನ್ನು ಇನ್ನೊಂದು ಸ್ವಲ್ಪ ಹೈ ಸೆಟ್ ಮಾಡಲಾಗ್ತಿದೆ. ಅಗೇನ್ ಗ್ಯಾರಂಟಿಯ ಪ್ರೆಷರ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅನ್ನೋ ಥರದ ವಿಶ್ಲೇಷಣೆ ಇದೆ. ಎಸ್, ಗ್ಯಾರಂಟಿ ಬಜೆಟ್ನ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ವಿ. ಅಶ್ವಿನ್ ಅವರ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತುಂಬಾ ಫೈಟ್ ಅನ್ನು ನೀವು ಮಾಡ್ತಾ ಇದ್ರಿ. ಸೊ ಅಲೋಕೇಶನ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಬೇರೆನ್ನೆಲ್ಲಾದ್ರೂ ತೆಗೆದು ಅಭಿವೃದ್ಧಿಗೆ ಸಮಸ್ಯೆ ಆಗೋ ಥರದ್ದು ಏನಾದರೂ ಮಾಡಿದಾರಾ ಅಥವಾ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಲೋಕಸಭಾ ಚುನಾವಣೆಗೆ ತಯಾರಿ ಬಜೆಟ್ ಅಂತ ಅನ್ಸುತ್ತಾ? ನಿಮ್ಮ ಒಪಿನಿಯನ್ ಏನು? ಲೋಕಸಭೆಗೂ ತಯಾರಿ ಬಜೆಟ್ಟೇ, BBMPಗೂ ತಯಾರಿ ಬಜೆಟ್ಟೇ, ಹಾಗೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇರುತ್ತೆ. 14ನೇ ಬಾರಿಗೆ ಒಂದು ಬಜೆಟ್ನ ಮಂಡಿಸಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ ಸಿದ್ದರಾಮಣ್ಣ ಅವ್ರಿಗೆ. ಫಸ್ಟ್ ಬಾರಿ ಪೂಜ್ಯ ದೇವೇಗೌಡರು ಸಹಾಯದೊಂದಿಗೆ ಬಜೆಟ್ನ ಮಂಡಿಸಿದ್ರು. ಸರ್, ಇದು ಕಾಂಗ್ರೆಸ್ನ ಬಜೆಟ್ ಏನಾಗಿದೆ ಅಂದರೆ ಇಟ್ಸ್ ಜಸ್ಟ್ ಒಂದು ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್, ಪೊಲಿಟಿಕಲ್ ಸ್ಟಂಗ್ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಏನಕ್ಕೆ ಅಂತಂದರೆ ಪ್ರತಿ ಪುಟದಲ್ಲೂ ಹಿಂದೆ ಇದ್ದಿದ್ದಂಥ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ
ಟೀಕಿಸೋ ಅಂಥದ್ದು ಕೆಲಸಗಳಾಗಿದೆಯೇ ಹೊರತು ಯಾವುದು ಒಂದು ಇವ್ರದ್ದು ಏನು ಬಜೆಟ್ ಏನು ಕೊಡ್ತೀವಿ ಯೋಜನೆಗಳನ್ನ ಏನು ಘೋಷಣೆ ಮಾಡ್ತೀವಿ ಅನ್ನೋದು ಇರಬೇಕು ಹೊರತು ಬಜೆಟಲ್ಲಿ ನಾವು ಕೇಂದ್ರ ಸರ್ಕಾರನ ಎಷ್ಟು ಅಂತ ಟೀಕ್ಸೋಕ್ಕಾಗತ್ತೆ. ಕಳೆದ 50 ದಿನದಿಂದನೂ ಆ ಸಂಘರ್ಷ ಕೇಂದ್ರ ಸರ್ಕಾರ ಜೊತೆ ಇದ್ರೆ ಎಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಬಾಂಧವ್ಯ ಇರುತ್ತೆ? ಒಂದು ಕ್ವಿಕ್ ಒಕ್ಕೂಟ ವ್ಯವಸ್ಥೆನಲ್ಲಿ ಇರ್ಬೇಕು. ಅಡಿಷನ್ ಏನ್ ಗೊತ್ತಾ, ಈಗ ನೀವು ಕೇಂದ್ರದ ನಾಯಕರು ಮಾತಾಡ್ಬೇಕಾದ್ರೆ 2014ಕ್ಕೂ ಮುಂಚೆ 2014 ಮಾತಾಡ್ತಾರೆ ಗೊತ್ತಾ? 75 ವರ್ಷದ ಮಾತಾಡ್ತಾರೆ. ಅದಿರ್ಬೋದು. ಅಂದ್ರೆ ನಾನು ಅದನ್ನ ಸುಮ್ಮನೆ ರಿಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅವರು ಇದಕ್ಕಿಂತ ಮುಂಚೆ ಇದಾದ ನಂತರದಲ್ಲಿ ಅಂತ ಹೇಳ್ತಾರೆ. ಅದೇ ತರ ಇವರು ಟ್ರೈ ನಾನು ಮಾಡಿದ್ದಾರೆ. ಎಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆಯಿಂದ ಇದು ನನ್ನ 3ನೇ ಡಿಬೇಟ್. 3 ಡಿಬೇಟ್ ಅಲ್ಲೂ ಜೆಡಿಎಸ್ ಅವರು ಬಿಜೆಪಿನ ಡಿಫೆಂಡ್ ಮಾಡ್ಕೊಳ್ಳೋಷ್ಟು ಬಿಜೆಪಿ ಅವ್ರು ಮಾಡ್ಕೋತಿಲ್ಲ. ನಂಗೆ ಅದೇ ಆಶ್ಚರ್ಯ. ಅಂದ್ರೆ ಅದನ್ನ ಕ್ರಿಟಿಕ್ ಆಗಿ ನಾವು ಸ್ವೀಕರಿಸೋಣ. ಈಗ ಪಾಸಿಟಿವ್ ಆಗಿ ತಗೊಳ್ಳಿ. ಅವರು ತುಂಬಾ ಬಾಂಧವ್ಯ ಪ್ರೀತಿ ಬಗ್ಗೆ ಏನ್ ಮಾತಾಡಿದ್ರು ಅಶ್ವಿನ್ ಅವರು ಬಿಜೆಪಿ ಜೊತೆ, ಅದು ಶುರುವಾಗಿದೆ. ಯಾಕಂದ್ರೆ ಬೆಳಗ್ಗೆ ಇದು ನನ್ನ 3ನೇ ಡಿಬೇಟ್. ಎಷ್ಟ್ ಚೆನ್ನಾಗಿ ಅವರು ಅವ್ರ ಪಕ್ಷದ ಬಗ್ಗೆ ಮಾತಾಡ್ಲಿಲ್ಲ, ನೀವು ಅವ್ರ ಪಕ್ಷದ ಬಗ್ಗೆ ಕೇಳಿದ್ರಿ. ಅಲ್ಲಿ ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗಿ ಕುಮಾರಣ್ಣ ಅವ್ರ ಮೇಲೆ ಇಲ್ಲ ಸಲ್ಲದ ಕಾಂಗ್ರೆಸ್ನ ಸಚಿವರುಗಳಾಗಿರ್ಬೋದು, ಶಾಸಕರುಗಳು ಆರೋಪಗಳನ್ನ ಮಾಡ್ತಿದ್ದಾರೆ. ಎಲ್ಲೋ ಬಿಜೆಪಿ ಜೊತೆ ಕನೆಕ್ಷನ್ ಇದೆ, ಅವರಿಬ್ರು ಪರಸ್ಪರವಾಗಿ. ಸರ್, ನಾವಿಬ್ರು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದೀವಿ. ಕುಮಾರಣ್ಣ ಅವರು ಒಂದು ವಿರೋಧ ಪಕ್ಷದ ಸಾಮಾನ್ಯ ಸದಸ್ಯನಾಗಿ ಹೋರಾಡ್ತಿದ್ದಾರೆ. ಯಾವ್ದ್ರ ವಿರುದ್ಧ ಹೋರಾಡ್ತಿದ್ದಾರೆ? ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ದಂಧೆ ವಿಚಾರದಲ್ಲಿ ಅದಿರ್ಲಿ, ಅದೊಂದು ಪಾರ್ಟ್ ಸರ್. ನಾವಿಬ್ರು ರೈಲ್ವೆ ಹಳಿಗಳು ಸರ್, ಇಬ್ರು ಪರಸ್ಪರವಾಗಿ ಹೋಗ್ಬೇಕು ಹೊರತು ಎಲ್ಲೂ ಜಾಯ್ನ್ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಅವ್ರಿಗೆ ರಾಜ್ಯದ ಬೌಂಡ್ರಿಗೆ ಸೀಮಿತನಾ ಅಥವಾ ದೇಶದ ಉದ್ದಗಲಕ್ಕೂ ನಮ್ಮ ರಾಜ್ಯ ನೋಡೋಣ ಸರ್. ಯಾಕೆಂದ್ರೆ ಈಗ ಯೋಜನೆಗಳನ್ನ ಘೋಷಿಸಬೇಕು, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿಲ್ಲ, ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು, ಅದು ಕೊಟ್ಟಿಲ್ಲ ಇವರು. ಕಬ್ಬು ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ, ಕೊಬ್ಬರಿ ಬೆಳೆಗಾರರಿಗೆ, ತೊಗರಿ ಬೆಳೆಗಾರರಿಗೆ ಎಲ್ಲಿ ಪ್ರೋತ್ಸಾಹನ? ಅದಕ್ಕಿಂತ ಮಿಗಿಲಾಗಿ ಸರ್, ಇವರು ಕಾಂಗ್ರೆಸ್ ಅವರ ಪ್ರಣಾಳಿಕೆನಲ್ಲಿತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಡಿಗೆ ಮಾಡೋರಿಗೆ ಒಂದು ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಎಲ್ಲೋಯ್ತು ಸರ್. ಅವ್ರಿಗೆಲ್ಲರೂ ಇವರು ಎಲ್ಲೋ ಒಂದು ಕಡೆ ಕಡೆಗಣಿಸಿ ಶಕ್ತಿ ಇಲ್ಲದೆ ಇರೋಂಥವ್ರು ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕಾಗಿತ್ತು. ಸಮಾಜದ ಮುಖ್ಯವಾಹಿನಿಯಿಂದ ಹಿಂದೆ ಇದ್ದಿರೋಂಥ ಮುಂದೆ ಕರ್ಕೊಂಡು ಬರಬೇಕಾಯ್ತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ವಿಫಲವಾಗಿದೆ. ನೀರಾವರಿ ಯೋಜನೆಗಳು ಸರ್, ಇವಾಗ ಹೇಳ್ತೀನಿ, ಒಂದು ಯೋಜನೆಗಳಿಗೆ ಒಂದು ಎಕ್ಸಾಂಪಲ್ 1,000 ಕೋಟಿ ಇವತ್ತು ನಾನು ಯೋಜನೆ ಘೋಷಿಸಿದ್ರೆ ಸರ್, ಆ ಕೆಲಸ ಆ ಪೀರಿಯಡ್ ಅಲ್ಲಿ ಆಗಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ ಹೇಳಿ? ಅದೇ ಯೋಜನೆಗೆ 1,200 ಕೋಟಿ ಆಗುತ್ತೆ. 200 ಕೋಟಿ ಏನಕ್ಕೆ ನಮ್ಮ ಜನಸಾಮಾನ್ಯರಿಗೆ ತೆರಿಗೆ ಆಗಬೇಕು? ಕರ್ನಾಟಕ ಸರ್, ಇನ್ನೊಂದು ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಖಜಾನೆನ ತುಂಬಿಸಿದ್ದಾರೆ ಸರ್ ಜನಸಾಮಾನ್ಯರು, ಅದ್ಭುತವಾಗಿ ತುಂಬಿಸಿದ್ದಾರೆ. ಅದು ರಾಜ್ಯದಲ್ಲಿಲ್ಲ, ಎಲ್ಲ ದೇಶದಲ್ಲಿರೋ ಎಲ್ಲ ರಾಜ್ಯಗಳಲ್ಲೂ ಆ ರೀತಿ ಇಲ್ಲ ಸರ್. ನಮ್ಮ ಕೆಲವು ರಾಜ್ಯಗಳಲ್ಲಿದೆ. ಆ ಖಜಾನೆ ತುಂಬಿಸಿರಂತ ಒಂದು ಜನಸಾಮಾನ್ಯರಿಗೆ ನೀವು 85,000 ಕೋಟಿ ಸಾಲ ಮಾಡೋದೇನಿತ್ತು ಅವರ ಮೇಲ್ಗಡೆ? ಅವ್ರಿಗೇನಕ್ಕೆ ಹಾಕಬೇಕಾಗಿತ್ತು ನೀವು ಅನ್ನೋದು ಒಂದು ಪ್ರಶ್ನೆ. ಮತ್ತೆ ನೀರಾವರಿ ವಿಚಾರದಲ್ಲಿ ಯೋಜನೆಗಳು ಎಲ್ಲಿಗೆ ಬಂತು? ಎತ್ತಿನ ಹೊಳೆ ಯೋಜನೆಗೆ ನೀವೇನ್ ತಗೊಂಡಿದ್ದೀರಾ? ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಸೆಳಿಲಿಕ್ಕೆ, ಓಲೈಕೆಗೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ಎಲ್ಲೋ ಒಂದ್ ಕಡೆ SC ST ಕ್ರೈಸ್ತ ಅಂತ ಎಲ್ಲೋ ಒಂದ್ ಕಡೆ ಮೆನ್ಷನ್ ಮಾಡಿದ್ದಾರೆ. ಹಾಗೆ ತಗೊಂಡ್ರೆ ಮತ್ತೆ ಹಿಂದೆ ಕಾಂಗ್ರೆಸ್ ಅವರೇ ಹರಿಯಾಯ್ತಾ ಇದ್ರು, ನೀವು ಟಾಟಾ ಬಿರ್ಲಾ ಅಂಬಾನಿಗಳಿಗೆ ಆಗ್ತಿದ್ದೀರಾ. ಇವತ್ತು ನೀವು ಅದ್ರಲ್ಲಿ ನೋಡಿದ್ರೆ ಕೃಷಿಯೇತರ ಉದ್ದೇಶಕ್ಕೂ ಬಳಸ್ಕೋಬಹುದು ಜಮೀನ್ ಅಂತ ನೀವು ಮೆನ್ಷನ್ ಮಾಡಿದಾಗ ಏನ್ ಸರ್ ಅದರ ಅರ್ಥ? ಮತ್ತೆ ಎಲ್ಲಾನು ಮೆನ್ಷನ್ ಸರ್, ನಾನು ಹೇಳಿಲ್ವಾ ಇವತ್ತಿನ ನಾನು ಬಜೆಟ್ ನಾನು ಟೀಕಿಸ್ತಾ ಇಲ್ಲ, ಗ್ಯಾರಂಟಿ ಬಗ್ಗೆ ಟೀಕಿಸ್ತಿಲ್ಲ. ಇನ್ನೂ 5 ಗ್ಯಾರಂಟಿ ಕೊಡಿ ಕಾಂಗ್ರೆಸ್ ಅವರು, ಅದು ಫಲಾನುಭವಿಗಳಾಗ್ಲಿ ನಾಡಿನ ಜನತೆ. ಬಟ್ ಎಲ್ಲಿ ಸಂಪನ್ಮೂಲ ಕ್ರೋಢೀಕರಿಸ್ತೀರ ಅನ್ನೋದು ಗೊತ್ತಾಗ್ಬೇಕಲ್ಲ. ಏನೋ ಒಂದು ಹೋಗಿ ಬಂದಿದೆ ಎಲ್ಲ ಅದಕ್ಕೂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಅಬಕಾರಿನೇ ಇಟ್ಕೊಂಡ್ರೆ ಏನ್ ಬಂತು? ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ಬಾಬು ಸರ್, ಇನ್ಕಮಿಂಗ್ ಅಂತ ನಿಮಗೆ ನೋಡಿದಾಗ ಪ್ರಮುಖವಾಗಿ ಕಾಣೋದು ಯಾವುದು? ಈಗ ಜಾಬ್ ಕ್ರಿಯೇಷನ್ ಬಗ್ಗೆ ನಾನು ಆಗ್ಲೇ ಕೇಳಿದೆ, ಅದಕ್ಕೆ ಆನ್ಸರ್ ಪಡ್ಕೊಳ್ತೀನಿ. ಈಗ ರೆವೆನ್ಯೂ ಹೆಚ್ಚಳ ಅಂತ ನಾನು ನೋಡಿದಾಗ ಈಗ ನೋಡಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ, ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಟ್ರಾನ್ಸ್ಪೋರ್ಟ್, ಮೈನ್ಸ್ ಅಂಡ್ ಜಿಯಾಲಜಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಈ ರೀತಿ ಬೇರೆಯವರಿಗೆ ಟಾರ್ಗೆಟ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಏನು ನೀವು ಕಾಣೋದಕ್ಕೆ ಸಿಗುತ್ತೆ ಆದಾಯ ಬರುವಂಥದ್ದು? ಅಲ್ಲ, ಈಗ ಪೋಸ್ಟ್ GST 4 ಆಪ್ಷನ್ಸ್ ಏನೋ 4 ಆಪ್ಷನ್ ಅಷ್ಟೇ ಇರೋದು. ಬಟ್ ಒಂದು ನಾವು ಮೆಚ್ಚಬೇಕೇನು ಅಂತ ಹೇಳಿದ್ರೆ, ಎಲ್ಲಾ ರಾಜ್ಯಗಳಲ್ಲಿ ಪೆಟ್ರೋಲಿಯಂನ ಹೆಚ್ಚು ಮಾಡಿದ್ರು, ಬಟ್ ಇದ್ರಲ್ಲಿ ಅದನ್ನ ಟಚ್ ಮಾಡಿಲ್ಲ. ಅದ್ರ ಆದ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಆದ್ರೂ ಬಡ್ಜೆಟ್ ಹೆಚ್ಚು ಆಸುಪಾಸಿನಲ್ಲಿ ಅದನ್ನ ಹೆಚ್ಚಿಸ್ತಿದ್ರು, ಅದೊಂದು ಮಾಡಿಲ್ಲ. ಹಾಗಾಗಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದೆಮ್, ದೇ ಹ್ಯಾವ್ ನಾಟ್ ಇನ್ಕ್ರೀಸ್. ಬಟ್ ಕೆಲವೊಂದು ಪಾಯಿಂಟ್ ಅವ್ರು ರೈಸ್ ಮಾಡಿದ್ರು ರಿಗಾರ್ಡಿಂಗ್ ದಟ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಕನ್ವರ್ಷನ್. ಇದಕ್ಕೆ ಅದು ಮೋಸ್ಟ್ಲಿ ಅವ್ರ ಬಜೆಟ್ನಲ್ಲಿ ಹಿಂದೆ ಅವರ ಪ್ರಣಾಳಿಕೆಯಲ್ಲೂ ಇತ್ತು. ಮತ್ತೆ ಈ ಒಂದು ಲಾಸ್ಟ್ 15 ದಿವಸದಲ್ಲಿ
ರೆವಿನ್ಯೂ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಹೇಳಿದರು. ಓಕೆ. ಬಟ್ ಅದು ಇದರಲ್ಲಿ ಒಂದು ಬಡ್ಜೆಟ್ನಲ್ಲಿ ಅವ್ರು ಓದಿರೋ ಬಡ್ಜೆಟ್ನಲ್ಲಿ ಒಂದು ಪಾಯಿಂಟ್ ಅವ್ರು ಹೇಳಿದ್ರು, ಟ್ರಿಕ್ಲಿಂಗ್ ಎಫೆಕ್ಟ್ ಥಿಯರಿ ಹ್ಯಾಸ್ ಫೇಲ್ಡ್, ಹಾಗಾಗಿ ನಾವು ಡೈರೆಕ್ಟ್ ಬೆನಿಫಿಟ್ ಇದನ್ನ ಮಾಡ್ತೀವಿ ಅಂತ ಹೇಳಿ. ಒಂದು ಎಕ್ಸಾಂಪಲ್ ಕೊಡಿ ಸರ್, ಟ್ರಿಕ್ಲಿಂಗ್ ಎಫೆಕ್ಟ್ ಅಂದ್ರೆ ಏನು, ಡೈರೆಕ್ಟ್ ಬೆನಿಫಿಟ್ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ವೀಕ್ಷಕರಿಗೆ ಗೊತ್ತಾಗೋದಕ್ಕೆ. ಟ್ರಿಕ್ಲಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ, ಈಗ ಸಪೋಸ್ ನಾವು ಒಂದು ಕೈಗಾರಿಕೆ ಒಂದು ದೊಡ್ಡದು, ಫಾರ್ ಎಕ್ಸಾಂಪಲ್ ಒಂದು BHEL ಸೈಜ್ ಒಂದು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ವಿ ಬೋಟ್ ಸೇ 2,000-3,000 ಇನ್ವೆಸ್ಟ್ಮೆಂಟ್ ಇನ್ ದಟ್ ಒನ್. ಓಕೆ. ಸೊ ದಟ್ ಇನ್ವೆಸ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಅಲ್ಲಿಗೆ ಬಂದಿದೆ. ಸೊ ಅದ್ರ ಟ್ರಿಕ್ಲಿಂಗ್ ಎಫೆಕ್ಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಆ ಇಂಡಸ್ಟ್ರಿ ಬಂತು, 3-4 ವರ್ಷ ಅದು ಕೆಲಸ ಮಾಡ್ಲಿಕ್ಕೆ ಶುರುವಾಯಿತು, ಅದಕ್ಕೆ ಆನ್ಸಿಲರಿ ಇಂಡಸ್ಟ್ರಿಗಳು ಬಂದು, ಅದು ಇವ್ರ ಜೊತೆ ವೆಂಡರ್ ಥರನೋ ಅಥವಾ ಸಪ್ಲೈಯರ್ ಥರನೋ ಆದರು. ಸೊ ಆ ವೆಂಡರ್ಸ್ ಶುರುವಾದಾಗ ಅಲ್ಲಿ ಉದ್ಯೋಗ ಕ್ರಿಯೇಟ್ ಆಯಿತು. ಈ ರೀತಿಯಾದಂಥ ಟ್ರಿಕ್ಲಿಂಗ್ ಎಫೆಕ್ಟು 10 ವರ್ಷದಲ್ಲಿ ಅದರದ್ದು ಒಂದು ಅನುಕೂಲವನ್ನು ಕಾಣ್ಬೋದು ಅಥವಾ ಕಾಣದೇನೂ ಇರ್ಬೋದು. ಯಾಕೆಂದರೆ ಆ ಮೇನ್ ಇಂಡಸ್ಟ್ರಿ ಏನು ಮಾಡಿರ್ತಾರೆ ಅದು ಸೂಕ್ತ ಮಟ್ಟಿಗೆ ಅದು ಗ್ರೋತ್ ಆಗಲಿ ಅಥವಾ ಅದರದ್ದು ಎಕ್ಸ್ಪೆಕ್ಟೆಡ್ ಲೆವೆಲ್ ಬಿಸ್ನೆಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರದ್ದು ಏನು ರಿಲೇಟೆಡ್ ಬಂದಿರುತ್ತೆ ಅದಷ್ಟು ಕೂಡ ಫೇಲ್ ಆಗುತ್ತೆ. ಡೈರೆಕ್ಟ್ ಬೆನಿಫಿಟ್, ಈಗ ಡೈರೆಕ್ಟ್ ಸಿಂಪಲ್ ಎಕ್ಸಾಂಪಲ್ ಶಕ್ತಿ. ಶಕ್ತಿನಲ್ಲಿ ಅವರು ಮಹಿಳೆಗೆ ಟ್ರಾವೆಲ್ ಮಾಡಲಿಕ್ಕೆ ಅನುಕೂಲ ಕೊಡ್ತಿದ್ದಾರೆ, ಅದು ಡೈರೆಕ್ಟ್ ಬೆನಿಫಿಟ್. ಅದರದ್ದು ಹೇಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಬಿಕಾಸ್ ಆಫ್ ಬಸ್ಸಿನ ಖರ್ಚಿನ ಕಾರಣಕ್ಕೆ ದೂರಕ್ಕೆ ಹೋಗಿ ಉದ್ಯೋಗ ಮಾಡುವ ವಂಚಿತ ಮಹಿಳೆ ಅದನ್ನು ಮಾಡ್ಬೋದು. ಅಥವಾ ಈಗ ಬಸ್ ಈಗ ಲಾಂಗ್ ಡಿಸ್ಟೆನ್ಸಿಗೆ ಹೋಗೋದಕ್ಕೆ ಈಗ ಅವ್ರಿಗೆ ಈಗ ಸದ್ಯಕ್ಕೆ ತೀರ್ಥಕ್ಷೇತ್ರ ಅಷ್ಟೇ ಕಂಡು ಬರ್ತಿದೆ, ನಾಳೆ ದಿವಸ ಅದೇ ಮಹಿಳೆ ಏನಾದರೂ ವ್ಯಾಪಾರಕ್ಕೂ ಅಥವಾ ಏನೊಂದಕ್ಕೆ ಟ್ರಾವೆಲ್ ಮಾಡ್ತೀನಿ ಅಂದರೂ ಕೂಡ ಅದು ಅನುಕೂಲ ಬರ್ಬೋದು. ಈಗ ಸಪೋಸ್ ತೀರ್ಥಕ್ಷೇತ್ರದೇ ಒಂದು ಎಕ್ಸಾಂಪಲ್, ಈಗ 4-5 ಡೆಸ್ಟಿನೇಷನ್ಗೆ ಜನ ಜಾಸ್ತಿ ಹೋಗ್ತಿದ್ದಾರೆ. ಈಗ ಒಂದು 3-4 ಧರ್ಮಸ್ಥಳ, ಕುಕ್ಕೆ, ಸಪೋಸ್ ಅಲ್ಲೇ ಸುತ್ತಮುತ್ತ ಇರುವಂಥ ಮುಜರಾಯಿ ದೇವಸ್ಥಾನಗಳಿಗೂ ಇವರು ಸೂಕ್ತವಾಗಿ ಪ್ರಚಾರ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ಅವ್ರು ಅಲ್ಲಿಗೆ ಹೋಗ್ಬೋದು. ಹಾಗಾಗಿ ಮುಜರಾಯಿದು ಏನೋ ಅದು ಅನುಕೂಲ ಇದೆ, ಅವ್ರದ್ದು ಹುಂಡಿಗೋ ಏನೋ ಬರೋದೇನಿದೆ, ಅಲ್ಟಿಮೇಟ್ಲಿ ಅದು ಸರ್ಕಾರ ಖಜಾನೆಗೆ ಹೋಗುವಂಥದ್ದು, ಅದು ಹೆಚ್ಚಬಹುದು. ಸೊ ದೀಸ್ ಆರ್ ಆಲ್ ಪಾರ್ಟ್ ಆಫ್ ದಟ್ ಡೈರೆಕ್ಟ್ ಬೆನಿಫಿಟ್ ವಿಚ್ ಇಸ್ ಕಮಿಂಗ್. ಅಂದ್ರೆ ಬೇರೆ ಬೇರೆ ಹಂತದಲ್ಲೂ ಡೈರೆಕ್ಟ್ ಅಪ್ರೋಚ್ ಇದೆಯಾ, ಡೈರೆಕ್ಟ್ ಬೆನಿಫಿಟ್ ಅಪ್ರೋಚ್ ಇದೆಯಾ, ಅಥವಾ ನಾಟ್ ಜಸ್ಟ್ ಶಕ್ತಿ ಅಂತ? ಅಲ್ಲ, ಶಕ್ತಿ ಈಸ್ ಒನ್ ಎಕ್ಸಾಂಪಲ್ ವಿಚ್ ಐ ಗಿವ್. ದೆನ್ ನೆಕ್ಸ್ಟ್ ಒನ್ ವಾಟ್ ಇಸ್ ದಟ್, ಗೃಹಲಕ್ಷ್ಮಿ ಏನು ಕೊಡ್ತಾ ಇದ್ದಾರೆ ಅದು, ಮತ್ತೆ ಯುವ ನಿಧಿ ಅಂತ ಏನೋ ಕೊಡ್ತಾ ಇದಾರಲ್ಲ, ದೀಸ್ ಆರ್ ಆಲ್ ಡೈರೆಕ್ಟ್ ಅಪ್ರೋಚಸ್. ಫೈನ್. ಎಸ್, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ, ಚರ್ಚೆ ಮುಂದುವರಿಯುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಜಾಬ್ ಕ್ರಿಯೇಷನ್ನು ಬೇರೆ ನೀರಾವರಿ ಇಲಾಖೆಗೆ ಈಗ 1.5 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 80,000ವರೆಗೆ ಫಸ್ಟ್ ಫೇಸ್ನಲ್ಲಿ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇರೋದು, ಅದರಲ್ಲಿ 33% ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಅಂತ. ಸೊ ಅದರ ಕುರಿತಾದ ವಿಷಯ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡೋದು, ಹೀಗೆ ಅನೇಕ ವಿಷಯಗಳಿದ್ದಾವೆ. ಯಾಕೆ ಗ್ಯಾರಂಟಿ ಬಜೆಟ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಭವ್ಯ ಮೇಡಮ್, ಈಗ ನೀವು ಮಾಡಿದ ಆರೋಪಗಳಿಗೆ ಆನ್ಸರ್ ಏನು ಕೊಟ್ರಿ ಅನ್ನೋದು ನನ್ನ ಮೊದಲ ಪ್ರಶ್ನೆನೂ ಆಗಿತ್ತು. ಸೊ ಈ ಜಾಬ್ ಕ್ರಿಯೇಷನ್ ಅಂತ ಪರ್ಟಿಕ್ಯುಲರ್ಲಿ ನೋಡಿದ್ರೆ, ಅಥವಾ ಇನ್ಫ್ಲೇಷನರಿ ಪ್ರೆಷರ್ಸ್ ತುಂಬಾ ಇದೆ ಜನಸಾಮಾನ್ಯರ ಮೇಲೆ, ಅದನ್ನ ಈಸ್ ಔಟ್ ಮಾಡೋದು ಅಂತ ನೋಡಿದ್ರೆ ನಿಮ್ಮ ಅಪ್ರೋಚ್ ಹೇಗಿದೆ ಅನ್ಸುತ್ತೆ? ಫಸ್ಟ್ ಜಾಬ್ ಕ್ರಿಯೇಷನ್ಗೆ ಬರೋಣ. ಫಸ್ಟ್ ಆಫ್ ಆಲ್ ಸರ್, ತುಂಬ ಚೆನ್ನಾಗಿ ಟ್ರಿಕಲ್ ಡೌನ್ ಎಫೆಕ್ಟ್ ಆಗ್ಬೋದು, ಡೈರೆಕ್ಟ್ ಬೆನಿಫಿಟ್ ಆಗ್ಬೋದು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಈಗ ಜಾಬ್ ಕ್ರಿಯೇಷನ್ ಬಗ್ಗೆ ಹೇಳಿದಾಗ, ಜಾಬ್ ಕ್ರಿಯೇಷನ್ ಅನ್ನೋದು ಅದ್ರ ಜೊತೆ ನಮ್ಮ ರಾಜ್ಯದಲ್ಲಿರುವಂತಹ ಯುವ ಜನತೆಗೆ ಇರುವಂತಹ ಕುಂದುಕೊರತೆ ಬಗ್ಗೆನೂ ಯೋಚನೆ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಐ ಡೋಂಟ್ ರಿಯಲಿ ಎಕ್ಸಾಕ್ಟ್ಲಿ ರಿಮೆಂಬರ್ ದ ನಂಬರ್, ಬಟ್ ಹೆಚ್ಚಿನ ಗ್ರಾಜುಯೇಟ್ಸ್ ಏನಿದ್ದಾರೆ ದೇ ಆರ್ ನಾಟ್ ರೆಡಿ ಫಾರ್ ದ ಜಾಬ್ಸ್. ಗ್ರಾಜುಯೇಟ್ಸ್ ಆಗಿರ್ತಾರೆ, ಬಟ್ ಆ ಸ್ಕಿಲ್ಸ್ ಇರೋದಿಲ್ಲ, ಎಂಪ್ಲಾಯಬಿಲಿಟಿ ಆ ಸ್ಕಿಲ್ಸ್ ಇರೋದಿಲ್ಲ. ಅದರಿಂದ ಏನು ಅಂಡರ್ ಎಂಪ್ಲಾಯ್ಮೆಂಟ್ ಆಗೋದು ಆ ಒಂದು ಕಾರಣಕ್ಕೆ. ಅದರಿಂದ ಸ್ಕಿಲ್ ಡೆವಲಪ್ಮೆಂಟ್ಗೆ 10,000 ಕೋಟಿ ಎತ್ತಿಟ್ಟಿದ್ದಾರೆ. ದಟ್ ಈಸ್ ಒನ್ ಥಿಂಗ್. ಮತ್ತೊಂದು ಜಾಬ್ ಕ್ರಿಯೇಷನ್. ಈಗ ನಮ್ಮ 5 ಗ್ಯಾರಂಟಿಗಳನ್ನ ಹೇಗೆ ಮಾತಾಡ್ತಾರೆ ಅಂದ್ರೆ, ಅದು ಯಾರೋ ಸ್ವಾರ್ಥಕ್ಕೋಸ್ಕರ ಮಾತಾಡ್ತಿರೋ ರೀತಿ ಮಾತಾಡ್ತಾರೆ. ನಮ್ಮ 5 ಗ್ಯಾರಂಟಿಗಳು ಸರ್, ಯುವ ನಿಧಿನೂ ಏನಿದೆ, ಸ್ಟೂಡೆಂಟ್ಸಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು, ಜೊತೆಗೆ 6 ತಿಂಗಳ ನಂತರನೂ ಅವ್ರ ಕೆಲಸ ಸಿಕ್ಕಿಲ್ಲ ಅಂದ್ರೆ ಒಂದು ಘನತೆಯ ಜೀವನ ಮಾಡಿ ಜಾಬ್ ಹುಡ್ಕೋದಕ್ಕೂ ಹೆಲ್ಪ್ ಆಗಬೇಕು, ಬೇರೆ ಬೇರೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಂದ್ರೂ ಅವ್ರಿಗೆ ಸಹಕಾರ ಆಗ್ಬೇಕಂತ ಅಲ್ಲಿ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಸುಮ್ಮನೆ ಏನು ಪಿಲ್ಗ್ರಿಮೇಜ್ ಹೋಗೋದಕ್ಕೆ ಅಂತ ಮಾಡಿರೋದಲ್ಲ. ಅದು ಒಂದು ಭಾಗದ ಒಂದು ಹೆಣ್ಮಕ್ಳು, ಒಂದು ಸೆಕ್ಷನ್ ಆಫ್ ವಿಮೆನ್ ಅಲ್ಲಿ ಹೋಗ್ತಿರ್ಬೋದು. ಆದ್ರೆ ಮೆಜಾರಿಟಿ ಹೆಣ್ಮಕ್ಳು ಯಾರು ರೆಗ್ಯುಲರ್ ಆಗಿ ಬಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅವರು ಹೋಗ್ತಿದ್ದಾರೆ. ಹೆಚ್ಚು ಜನ ಇವತ್ತು ಕಡಿಮೆ ಸಂಬಳ ಯಾಕೆ ಸುಮ್ಮನೆ ಕೆಲಸ ಸೇರೋದು ಅನ್ನೋರು, ಈ ಒಂದು ದುಡ್ಡು ಉಳಿತಾಯ ಆಗುತ್ತೆ, ಬರೋದು ಅಲ್ಲೇ ಬಸ್ಗೆ ಹೋಗುತ್ತೆ ಅನ್ನೋರು ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಖಂಡಿತ ಜಾಸ್ತಿ ಆಗುತ್ತೆ. ಜೊತೆಗೆ ಇವಾಗ ಏನು ಶಕ್ತಿಯಲ್ಲಿ ಇದು 2,000 ರೂಪಾಯಿಗೆ ಬರೋಣ, ಏನು ನಮ್ಮ ಗೃಹ ಲಕ್ಷ್ಮಿ ಯೋಜನೆ, ಅದರಿಂದ ಕೂಡ ಉಳಿತಾಯ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಚೀಟಿ ಹಾಕೋದು, ಒಂದ್ ರೀತಿ ಇನ್ಕಮ್ ತಗೊಳ್ಳೋಂಥ ಕೆಲಸನೇ ಹೆಣ್ಮಕ್ಳು ಕೂಡ ಮಾಡ್ತಾರೆ. ಅನ್ನಭಾಗ್ಯದಿಂದ ಕೂಡ ಉಳಿತಾಯ ಆಗುತ್ತೆ.
ಅದು ಒಂದ್ ಕಡೆ ಆದ್ರೆ ಈಗ ನೀರಾವರಿ ಯೋಜನೆ ನೀವೇ ಹೇಳಿದ್ರಿ 1.25 ಲಕ್ಷ ಕೋಟಿ 5 ವರ್ಷದಲ್ಲಿ ಅಂತ. ಹಾ. ಸೊ ನಿಮ್ಗೆ ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ 30,000 ಕೋಟಿ ಈಗ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ ಅದನ್ನು, ಅದ್ರಲ್ಲೂ ಜಾಬ್ ಕ್ರಿಯೇಷನ್ ಆಗೇ ಆಗುತ್ತೆ. ಪ್ರತಿ ಒಂದು ಇಂಡೈರೆಕ್ಟ್ ಆಗಿ ಜಾಬ್ ಕ್ರಿಯೇಟ್ ಅಂತೂ ಆಗೇ ಆಗುತ್ತೆ ಸರ್. ಇಲ್ಲಿದ್ರೆ ಯಾವುದೇ ಒಂದು ಆರ್ಥಿಕತೆನೂ ಸಸ್ಟೈನ್ ಆಗೋದಕ್ಕಾಗೋದಿಲ್ಲ. ಮೇಡಮ್, ಒಂದು ವೇಳೆ ಈ ರೀತಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಜಾಬ್ ಕ್ರಿಯೇಷನ್ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಈಗ ಕ್ರೋರ್ಸ್ ಟುಗೆದರ್ ಜಾಬ್ ನ ಬಗ್ಗೆ ನೀವು ಆನ್ಸರ್ ನ ಕೇಳಿದಾಗ ಅವರು ಅದನ್ನೇ ಹೇಳ್ತಾರೆ, ಇಂಡೈರೆಕ್ಟ್ ಅಂತ. ಸೊ ದಟ್ ಡಸಂಟ್ ಕೌಂಟ್ ಅಲ್ವಾ? ಫಸ್ಟ್ ಪಾಯಿಂಟ್ ಇರೋದು ಕ್ರೋರ್ಸ್ ಟುಗೆದರ್ ನಾವು ಯಾಕೆ ಪ್ರಶ್ನೆ ಕೇಳ್ತೀವಿ ಅಂದ್ರೆ, ಪ್ರಧಾನ ಮಂತ್ರಿಗಳು ಬಂದು ಓಪನ್ ಆಗಿ 2 ಕೋಟಿ ಕೆಲಸ ಪ್ರತಿ ವರ್ಷ ಅಂತ ಹೇಳಿದ್ರು. ನಾವು ಹೇಳಿರೋದು ಒಂದು ಪ್ರೈವೇಟ್ ಪಬ್ಲಿಕ್ 2 ಎಂಪ್ಲಾಯ್ಮೆಂಟು ನಾವು ಮಾಡ್ತೀವಿ. ಇವಾಗ ಏನು ವೇಕೆನ್ಸೀಸ್ ಇದೆ ಅದನ್ನ ನಾವು ಮಾಡ್ತೀವಿ ಅಂತ ನಮ್ಮ ಒಂದು ಗ್ಯಾರಂಟಿಲೇ ಹೇಳಿದೀವಿ, ನಮ್ಮ ಒಂದು ಮ್ಯಾನಿಫೆಸ್ಟೋಲ್ ಹೇಳಿದೀವಿ. ಅದು ಖಂಡಿತ ಏನು ನೋಟಿಫಿಕೇಶನ್ಗಳು ಆಗುತ್ತೆ. ಬಿಜೆಪಿ ಏನು ಕಳೆದ 5 ವರ್ಷ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ, ನಾವು ಮುಂದೆ ಮಾಡ್ತಾ ಹೋಗ್ತೀವಿ. ಆ ರೀತಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆಗ್ಬೋದು. ಮತ್ತೆ ಈಗ ತಾನೇ ನೋಡಿದ್ರೆ ನೀವು MB ಪಾಟೀಲ್ ಸರ್, ಪ್ರಿಯಾಂಕ್ ಖರ್ಗೆ ಸರ್, ಟಾಟಾ ಅವ್ರ ಜೊತೆ ಎಲ್ಲ ಏನು ಟೆಕ್ನಾಲಜಿ ಇವ್ರ ಜೊತೆ ಅವರ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಕೂಡ ಮಾತಾಡಿದೀವಿ. ಆಪಲ್ ಕಂಪನಿ ಜೊತೆನೂ ಏನು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಪ್ರತಿಯೊಂದು ಜಾಬ್ ಕ್ರಿಯೇಷನ್ಗೆ ಅಲ್ವಾ, ಇಲ್ಲಿ ನಾವು ಕನ್ನಡದ ಯುವ ಜನತೆಯ ಜಾಬ್ ಕ್ರಿಯೇಷನ್ಗೆ ಅಂತಾನೆ ಮಾಡ್ತಾ ಇರೋದು. ಅದು ನವೀನ್ ಸರ್, ಈಗ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಜಾಬ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದರ ಜೊತೆಗೆ ನೀರಾವರಿ ಇಲಾಖೆಯ ಅಲೋಕೇಶನ್ ಇದೆಯಲ್ಲ, ನಾವು ಈ ಹಿಂದೆನೂ ನಮ್ಮದೇ ವೇದಿಕೆಯ ಹಲೋ ಸಚಿವರ ಕಾರ್ಯಕ್ರಮದಲ್ಲೂ ನಾವು ದಿನೇಶ್ ಗುಂಡೂರಾವ್ ಅವರನ್ನ, ರಾಮಲಿಂಗಾರೆಡ್ಡಿ ಅವರನ್ನ ಆ ಪ್ರಣಾಳಿಕೆ ವಿಷಯಕ್ಕೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ಪ್ರಣಾಳಿಕೆ 5 ವರ್ಷಕ್ಕೆ, ದಟ್ ಡಸಂಟ್ ಮೀನ್ ನಾವು ಬಂದು 10 ದಿನಕ್ಕೋ 15 ದಿನಕ್ಕೋ ಮಾಡ್ಬಿಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ನೀರಾವರಿ ಅಲೋಕೇಶನ್ಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಕೇಳಬೇಕಾದ್ರೆ 5 ಇಯರ್ಸ್ಗೆ ನಾವು ಲಾಂಗ್ ಟರ್ಮ್ ಅಪ್ರೋಚ್ ಅನ್ನ ನೋಡಬೇಕಾಗತ್ತೆ ಅಂತ. ಆ ತರದ ಲಾಂಗ್ ಟರ್ಮ್ ಅಪ್ರೋಚ್ ಏನಾದ್ರೂ ನಿಮ್ಗೆ ಕಾಣೋದಕ್ಕೆ ಸಿಗ್ತಿದ್ಯಾ? ಇಲ್ಲ, ಜಾಬ್ ಕ್ರಿಯೇಷನ್ ಬಗ್ಗೆ ನಿಮ್ದೇನೋ ಡೌಟ್ಸ್ ಇದೆ ಕೇಳ್ಬೋದು. ನೀವು ಕಳೆದ ಸಾರಿ ಸಿದ್ದರಾಮಯ್ಯನವರು 2013ರಿಂದ 18ಕ್ಕೆ ಅವರು ಬರೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದಕ್ಕೇನೆ ವರ್ಷ 10,000 ಕೋಟಿ ಕೊಡ್ತೀವಿ ಅಂತ ಕಮಿಟ್ ಮಾಡಿ ಅಸೆಂಬ್ಲಿಯಲ್ಲಿ ಹೇಳಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದಂಥದ್ದು. ವರ್ಷ 10,000 ಕೋಟಿ ಅಲ್ಲ, ಅವ್ರು 5 ವರ್ಷದಲ್ಲೂ ಅದನ್ನ ಖರ್ಚು ಮಾಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣನೇ ಖರ್ಚು ಮಾಡಲಿಲ್ಲ ಸಿದ್ದರಾಮಯ್ಯನವರು ಇದ್ದಾಗ. ನಮ್ಮ ಭಾಗ ಮಧ್ಯ ಕರ್ನಾಟಕದಲ್ಲಿರುವಂಥ ಭದ್ರಾ ಮೇಲ್ದಂಡೆ ಯೋಜನೆನೂ ಕೂಡ ಅವ್ರು 5 ವರ್ಷ ಇದ್ದಾಗ 5 ವರ್ಷ ಅಲ್ಲಿ ಅವ್ರು 1,000 ಕೋಟಿ ಹಣನೂ ಕೂಡ ಖರ್ಚು ಮಾಡಲಿಲ್ಲ. ಬಟ್ ಅವರು ಇವತ್ತು ಹೇಳಿದ್ರು ಸರ್, ಗವರ್ಮೆಂಟ್ ಇಂದ ನೋಟಿಫಿಕೇಶನ್ ಅಥೆಂಟಿಕ್ ಆಗಿ ಆಗಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಂತ ಇವತ್ತು ಅವರು ಮೆನ್ಷನ್ ಮಾಡಿದ್ರು. ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಇಂದ ನೋಟಿಫಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿರೋದು. ಈಗ ನಮ್ಮ ಸರ್ಕಾರ ಅದನ್ನ ಕೇಂದ್ರದಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಪ್ರೂವಲ್ಗೆ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾದಾಗ ಅಲ್ಲಿ ಹೋಗಿ ಕೂತು ಅದು 10,000 ಹೆಕ್ಟೇರ್ ಮೇಲೆ ಆಗುತ್ತೆ. ಸೊ ಇಟ್ ಈಸ್ ಎ ಫಿಟ್ ಕೇಸ್ ಫಾರ್ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿ ಅಂತ ಅಂದ್ಮೇಲೆ ಪಾರ್ಟ್ಲಿ 5,300 crores. ಅದೇ ಪಾಯಿಂಟ್ ಸರ್, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅಪ್ರೂವ್ ಆಗಿಲ್ಲ. 2018 ಬಗ್ಗೆ ಹೇಳಿದ್ರು ರಮೇಶ್ ಜಾರಕಿಹೊಳಿ ಹೋಗಿ ಅಪ್ರೂವ್ ಮಾಡಿಸಿದ್ರು ಅಂತ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅಪ್ರೂವ್ ಆಗಿಲ್ಲ. ಲೆಟ್ ಮಿ ರೀಡ್. ಮಾಡಿದ್ದಾರೆ ಸರ್, ಕೊಟ್ಟು ಅಂತ ಹೇಳಿದ್ದು, ಮಾಡಿದ್ದಾರೆ ಅಂತ ಹೇಳಿಲ್ಲ. 2013ರಿಂದ 18ರಲ್ಲೂ ಅಪ್ಪಭದ್ರ ಪ್ರಾಜೆಕ್ಟ್ ಇತ್ತು. ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಗಮನದಲ್ಲಿ ಇತ್ತು. ಆದ್ರೆ ದುಡ್ಡು ಎಷ್ಟು ಖರ್ಚು ಮಾಡಿದ್ರು? ಇವ್ರು ಬರೆಯೋದು ಮಾಡೋದು ದೊಡ್ಡದಲ್ಲ. ಈಗ ಮೇಡಮ್ ಹೇಳಿದ್ರು ಏನೋ ಯುವ ಇದಕ್ಕೆ ಅದಂತದ್ದು ಯುವ ನಿಧಿಗೆ ಅಂತ ತೋರಿಸಿ ಬಜೆಟ್ ಅಲ್ಲಿ ₹1 ಇಟ್ಟಿದ್ದಾರೆ ಯುವ ನಿಧಿಗೆ ಅಂತ. ನೋಡಿ ಅದ್ರಲ್ಲಿ ಇದೆಯಾ ಅಂತ. ಈಗ ಲೆಟರ್ ಶೋ ಇಟ್ ಟು ಮೀ. ಬೇರೆ ಯೋಜನೆಗಳಿಗೆ ಇಟ್ಟಿದ್ದಾರೆ. ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್ ಯುವ ನಿಧಿಗೆ ಗ್ಯಾರಂಟೀಸ್ಗೆ 52,000 ಕೋಟಿ ಎತ್ತಿದ್ದೀವಿ ಸರ್. 52,000 ಕೋಟಿಗೆ ಯುವ ನಿಧಿ ಒಂದು ದೊಡ್ಡ ಮಟ್ಟದ ಇಲ್ಲ ನೀವು ಬೇಕಾದ್ರೆ ನೋಡಿದ್ದೀರಾ? ಇಲ್ಲ, ನಾವು ಪ್ರಯತ್ನ ಮಾಡಿದೀವಿ, ಒಂದು ಪರ್ಟಿಕ್ಯುಲರ್ ಫಿಗರ್ ಅಂತ ಸಿಕ್ಕಿಲ್ಲ. ಮತ್ತೆ ಇವರು ಯುವ ನಿಧಿಯಲ್ಲಿ ಸ್ಕಿಲ್ ಕೊಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ನಾವು ಕೆಲಸ ಇಲ್ದವ್ರಿಗೆ ಮಾಡ್ತೀವಿ ಅಂತ ಇಡೀ ವರ್ಷ ಯುವಕರು ಏನು ಮಾಡೋದಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ 10,000 ಕೋಟಿ ಇದಲ್ಲ. ನಾನು ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ, ನೀವು ಇನ್ನೊಂದ್ಸರಿ ಕೂರ್ಸ್ಬೇಕಂದ್ರೆ ಡಿಬೇಟ್ ಮಾಡಿ, 100 ಕೋಟಿನೂ ಖರ್ಚು ಮಾಡೋದಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗೆ. ಯಾಕೆ ಅಂತಂತ ಹೇಳ್ತೀನಿ. ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ದಲೆ, ಇಂಡಸ್ಟ್ರಿ ತರದಲೆ, ಬರೀ ಮೇಲ್ ಕಾಗೆ ಆರಿಸ್ಕಂತ ನಾವು ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ, ಉದ್ಯೋಗ ಸೃಷ್ಟಿ ಮಾಡ್ಕೊಡ್ತೀವಿ ಅಂತೇಳಿ ಅದನ್ನೂ ಮಾಡ್ದಲೆ, ಜನಕ್ಕೆ ಉದ್ಯೋಗನೂ ಕೊಡ್ದಲೆ, ಇಲ್ಲಿ ನಿಮ್ಗೆ ಯುವ ನಿಧಿ ಕೊಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿ ಡಿಗ್ರಿ ತಗೊಂಬನ್ನಿ, ಆ ಡಾಕ್ಯುಮೆಂಟ್ ತಗೊಂಬನ್ನಿ, ಈ ಡಾಕ್ಯುಮೆಂಟ್ ತಗೊಂಬನ್ನಿ, ನಿಮ್ಮ ಡಿಗ್ರಿ ಅವಾರ್ಡ್ ಆದ್ಮೇಲೆ ಡಿಪ್ಲೊಮಾ ಅವಾರ್ಡ್ ಆದ್ಮೇಲೆ ನಾವು ಮಾಡ್ತೀವಿ ಅಂತ 1 ವರ್ಷ ದಬ್ಬಿಟ್ಟು ಕೊನೆಗೆ ಇದಕ್ಕೆ ಒಂದು ಸರಿಯಾಗಿ ಹಳ್ಳ ಇಡಿಸೋ ಅಂತ ಕೆಲಸ ಮಾಡ್ತಾರೆ. ಇದು ಹೇಳಕ್ಕಾಗಲ್ಲ. ನಂದು ಒಂದೇ ಒಂದು ಪ್ರಶ್ನೆ. ಈಗ ಇವ್ರು ಗ್ಯಾರಂಟಿ ಅಂತ ಹೇಳಿದ್ಮೇಲೆ ನಾನು ನೆನ್ನೆ ಸದನದಲ್ಲೂ ಅದನ್ನೇ ಮಾತಾಡಿದೆ. ವಾಟ್ ಈಸ್ ಡೆಫಿನೇಷನ್ ಆಫ್ ಎ ಗ್ಯಾರಂಟಿ? ಗ್ಯಾರಂಟಿ ಇಸ್ ಎ ಬೈಂಡಿಂಗ್ ಅಗ್ರಿಮೆಂಟ್.
ವಿಚ್ ದ ಗ್ಯಾರಂಟರ್ ಪ್ರೊವೈಡ್ಸ್. ಆಯ್ತಾ, ಯುವ ನಿಧಿ ಇಸ್ ಅ ಗ್ಯಾರಂಟಿ ಅಕಾರ್ಡಿಂಗ್ ಟು ದೆಮ್. ಸೊ ವಾಟ್ ಈಸ್ ದ ವೇರ್ ಇಸ್ ದಟ್ ಬೈಂಡಿಂಗ್ ಅಗ್ರಿಮೆಂಟ್ ಟು ದ ಯೂತ್ ಆಫ್ ದಿಸ್ ಸ್ಟೇಟ್ ಓಕೆ that I am going to give you money from so and so date ಅಂತ ಹೇಳ್ಬಿಟ್ಟು. Just What one point. what is Please. their ಅದು- expectation? Yes, I think, see, I am not for any party, but in the speech what he mentioned is that ಯುವ ನಿಧಿ ಈ ವರ್ಷದಿಂದ ಏನು ಗ್ರಾಜುಯೇಟ್ ಆಗ್ತಾರೆ ಅವ್ರಿಗೆ ಅಪ್ಲೈ Exactly. ಸೊ ಹಾಗಾಗಿ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಜುಲೈ ಆನ್ವರ್ಡ್ಸ್ ಅಕಾಡೆಮಿಕ್ Right, ಇಯರ್ ವಿಲ್ sir, ಸ್ಟಾರ್ಟ್ but ಅದಾಗಿ 6 months ಆದ್ಮೇಲೆ sir. After 6 months is what you have said. ನೀವು 6 ತಿಂಗಳು ಬಿಟ್ಟೆ ಕೊಡಿ, ಬಜೆಟ್ ಅಲ್ಲಿ ಅದನ್ನ ಇಡಬೇಕಲ್ವಾ ಹಣ, ನಾನು ಯುವ ನಿಧಿಗೆ ಇಷ್ಟು ಇಟ್ಟಿದ್ದೀನಿ ಅಂತ. Fine. ಯುವ ನಿಧಿಗೆ ಅಂತ ನೀವು ಘೋಷಣೆ ಮಾಡ್ಬಿಟ್ಟು ಅವ್ರು ಜುಲೈಯಲ್ಲಿ ಡಿಗ್ರಿ ಗ್ರಾಜುಯೇಟ್ ಆಗ್ತಾರೋ ಅಕ್ಟೋಬರ್ ಅಲ್ಲಿ ಗ್ರಾಜುಯೇಟ್ ಆಗ್ತಾರೋ ಯಾವಾಗ್ಲಾರಾಗ್ಲಿ, ದಿಸ್ ಬಜೆಟ್ ಇಸ್ ವ್ಯಾಲಿಡ್ ಟಿಲ್ 31st March 2024. ನೀವು ಹಣನೇ ಇಡ್ದಲ್ಲ ಎಲ್ಲಿ ಕೊಡ್ತೀರಾ? ಅಲ್ಲ ಸರ್, ಈಗ ಒಂದ್ ವೇಳೆ ಬಜೆಟ್ ಸ್ಪೀಚ್ ನಲ್ಲಿ ಇಲ್ಲ ಅಂತಂದ್ರೆ ಸರ್ಕಾರ ಮಾಡಬೇಕು, ಅಲೋಕೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ ಅಂತೇನಿಲ್ಲ ಅಲ್ವಾ? ಅಲ್ಲ, ಆಗಲ್ಲ ಅಂತಲ್ಲ, ಈ ಕೊಟ್ಟಿರೋದಕ್ಕೆ ಅವ್ರ ಹತ್ರ ಹಣ ಒಂದ್ಸಲಿಗೆ 85,000 ಕೋಟಿ ಸಾಲ ಮಾಡ್ತಾ ಇದಾರೆ. ದಿಸ್ ಇಸ್ ದ ಹೈಯೆಸ್ಟ್ ಲಯಬಿಲಿಟಿ ಎವರ್ ಸ್ಟೇಟ್ ಹಸ್ ಬೀನ್ ಟೇಕನ್. ಸರ್, ಒನ್ ಆಫ್ ದ ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಕರೋನಾದ ಹೊರೆನೂ ನಮ್ಮ ಮೇಲೆ ಇದೆ ಅಂತ. ಕರೋನಾ ಸಂದರ್ಭದಲ್ಲಿ ಆದ ಹೊರೆ ಇದೆಯಲ್ಲ, ಇಟ್ ವಾಸ್ ನಾಟ್ ಲೈಕ್ ಅ ಚಾಯ್ಸ್. ಯಾರೋ ಒಬ್ರು ಅದು ಡ್ಯೂಟಿ ಎಲ್ಲರೂ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಅದರ ಲೋಡ್ ಇದೆಯಲ್ಲ, ಅದನ್ನ ಎಲ್ಲ ಸರ್ಕಾರಗಳು ಬೇರ್ ಮಾಡ್ತಿವೆ ಇನ್ನು ಅಂತ. ಅಲ್ಲ, ಕರೆಕ್ಟ್ ಸರ್. ಟು ಫಾರ್ ವಾಟ್? ವಿನ್ನಿಂಗ್ ಎಲೆಕ್ಷನ್ ಗಿವಿಂಗ್ ದಿಸ್ ಕೈಂಡ್ ಆಫ್ ಇದು ಫೈನ್, ನೋಡೋಣ. ನೀವು ಸಾಲ ಮಾಡಿ ನಾನು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಸಾಲದ ಹಣನ ಜನರ ತಲೆ ಮೇಲೆ ಹಾಕೋದಾದ್ರೆ ಇಂಪ್ಲಿಮೆಂಟಿಂಗ್ ಗ್ಯಾರಂಟಿ ಮತ್ತೆ ಮನೆಯಿಂದ ಬರಲ್ಲ. ಮನೆಯಿಂದ ಅಲ್ಲ, ನಾನು ಆರ್ಥಿಕತೆ ಅನ್ನೋದು ನೀವು ಹೇಗೆ ಅಂದ್ರೆ 85,000 ಕೋಟಿ ಸಾಲ ಎಲ್ಲಿ- ಕನ್ನಡಿಗರ ಮೇಲೆ ವರ್ಷ ಎಲ್ಲಿ- ಅದಕ್ಕೆ ಎಲ್ಲಿ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? funds raise ಮಾಡ್ಬೇಕು, Yes, ma'am. ಎಲ್ಲಿ ರೆವೆನ್ಯೂ ಜನರೇಷನ್ ಮಾಡಬೇಕು, ಎಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, Okay. ಬಹಳ ಚೆನ್ನಾಗಿ ಇದೊಂದು ವಿಷಯ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕಾಯಕ ಅಂದ್ರೆ ಯೂತ್ ಇದ್ದಾರೆ, ಅವ್ರಿಗೂ ಕಾಯಕ ಅಂದ್ರೆ- ಇಷ್ಟ ಇದೆ ತಪ್ಪು ಕಾಯಕ ಸರ್, ಅವ್ರು ಅಂದ್ರೆ ಹೇಳ್ತಿರೋದು. ಪ್ರೊಡಕ್ಷನ್, ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಇದು ಅರ್ಥ ಆದ್ರೆ ಆರ್ಥಿಕತೆ ಅರ್ಥ ಆಗುತ್ತೆ. ಅಶ್ವಿನ್ ಅವ್ರೆ. ಅವ್ರು ಈಗ ಹೆಂಗೆ ನಾವು ಹೇಳ್ತಾರೆ, ಸಾಲ ಮಾಡಿ ಆರ್ಥಿಕ ಮನೆಗೆ ಶಿಸ್ತಿನ ತಗೊಂಡು ಹೋಗ್ತಿದ್ದಾರೆ ಬಗ್ಗೆ ಅನ್ನೋ ಮಾತಾಡ್ತಾರೆ. ಒಂದು ಪಕ್ಷನ ನಾವು ಟೀಕ್ಸ್ ಅಂತ ನಾವು ಸಮಯದಲ್ಲಿ ಇಲ್ಲ. ಓಕೆ, ಇವತ್ತಿನ ಟ್ರೆಂಡ್ ಹೇಗಿದೆ, ಈಗ ಹೇಳಿದ್ರು ಬಿಜೆಪಿ ವಕ್ತಾರರು 10,000 ಕೋಟಿ ಘೋಷಿಸಿದ್ರು, ಅದು ಯಾವುದು ಅನುಷ್ಠಾನಗೊಳ್ಳಲಿಲ್ಲ ಅಂತ. ಹಾಗೆ ನೀರಾವರಿ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದೆ, ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಎಲ್ಲಿ ತಗೊಂಡು ಬಂದು ನಿಲ್ಸಿದ್ರೆ ಇವಾಗ ನಿಮ್ಮ ಆದ್ಯತೆ ಏನು? ಮೇಕೆದಾಟು ಯೋಜನೆ ನಿಮ್ಮ ಆದ್ಯತೆ ಏನು? ಬೆಂಗಳೂರಿನಲ್ಲಿ ಎಷ್ಟೋ ಭಾಗದಲ್ಲಿ ಕಾವೇರಿ ನೀರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಪ್ರಣಾಳಿಕೆನಲ್ಲಿ ಬಹಳ ಸ್ಮಾರ್ಟ್ ಆಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಕೇಂದ್ರಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸುವ ಅಥವಾ ಬೇರೆ ಬೇರೆ ಪ್ರೊಸೀಜರ್ ಏನಿದೆ ಅದರ ಪ್ರಾಮಾಣಿಕ ಪ್ರಯತ್ನ ಅಂತ. ದಟ್ ಆನ್ಸರ್ ಇದೆಯಲ್ಲ, ದಟ್ ಡಸಂಟ್ ಅಮೌಂಟ್ಸ್ ಟು ಅ ಗ್ಯಾರಂಟಿ ಅಥವಾ ಒಂದು ಟೈಮ್ ಬೌಂಡ್ ಈ ತರದ ಆಗತ್ತೆ ಅನ್ನೋ ತರದ ಒಂದು ಏನೋ ಆಶ್ವಾಸನೆನೂ ಕೊಟ್ಟಂಗೆ ಇರೋದಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ಸ್ಮಾರ್ಟ್ ಥಿಂಗ್. ಅವ್ರು ಹೇಳಿದ್ರಲ್ಲ, ಅದಕ್ಕೆ ನಾನೊಂದು ಆಡ್ ಮಾಡ್ತೀನಿ. 2013ರಿಂದ 2018ರಲ್ಲಿ 14 ಲಕ್ಷ ಮನೆಗಳನ್ನ ಕಟ್ತೀವಿ ಅಂತ ಹೇಳಿದ್ರು ಗೃಹ ಯೋಜನೆ ಅಡಿ. ಎಷ್ಟು ಲಕ್ಷ ಮನೆಗಳನ್ನ ಕಟ್ಟಿದ್ರು? ಅದಾದ್ಮೇಲೆ ಎಂಡಲ್ಲಿ ಹೇಳ್ತಾರೆ ನಮ್ಗೊಂದು 17,000 ಕೋಟಿ ನಮ್ಗೆ ಹಣಕಾಸಿನ ಅವಶ್ಯಕತೆ ಇದೆ ಅಂತ. ಅಷ್ಟೆಲ್ಲ 18 ಆಗುತ್ತೆ. ಆ ಮನೆಗಳು ಅವ್ರು ಹೇಳಿದ ಮನೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಕಟ್ಲಿಕ್ಕಾಗಲ್ಲ. ಕೊನೆಗೆ ಕುಮಾರಣ್ಣ ಅವರು 18ಕ್ಕೆ ಅಧಿಕಾರಕ್ಕೆ ಬರ್ತಾರೆ, ಅವಾಗ ಹೇಳ್ತಾರೆ ಗೊತ್ತಾಗುತ್ತೆ. ಅದಕ್ಕೆ 2,800 ಕೋಟಿ ಅಷ್ಟೇ ಇಟ್ಟಿದ್ರು. ಅದರಲ್ಲಿ ಓಕೆ, 25,000 ಕೋಟಿ ಎಷ್ಟು ಬೇಕಿತ್ತು ಸರ್. ಹಾಗೆ ಯೋಜನೆಗಳನ್ನ ಘೋಷಣೆ ಮಾಡೋದಿದೆಯಲ್ಲ, ಅದು ತುಂಬಾ ಈಸಿ, ಅದು ಎಲ್ಲರಿಗೂ ಈಸಿ ಪ್ರಾಸೆಸ್. ಅದು ಯಾವ ಮಟ್ಟಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ. ಈಗ ನಾನು ಅವಾಗ ಹೇಳಿದೆ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕು ಸರ್. ನಾವು ಡೆವಲಪಿಂಗ್ ಇಂದ ಡೆವಲಪ್ಡ್ ನೇಷನ್ ಹೋಗ್ಬೇಕಂದ್ರೆ ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು. ಏನಕ್ಕೆ ಪಾಶ್ಚಿಮಾತ್ಯ ದೇಶಗಳು ಆ ಮಟ್ಟದಲ್ಲಿ ಡೆವಲಪ್ಡ್ ನೇಷನ್ಗಳಾಗಿದೆ. ಅದರಿಂದ ಎಲ್ಲಿ ಯಾವ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸಂತ ಕೆಲಸಗಳಾಗ್ತಿದೆಯಾ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಗಳ ನಿರ್ಮಾಣ ಆಗ್ತಿದೆಯಾ? ಅದನ್ನೂ ಬೇಡ ಸರ್. ಈಗ ಸ್ಕಿಲ್ಡ್ ಇಲ್ಲ ಅಂತ ಹೇಳಿ, ಏನಕ್ಕೆ? ಎಷ್ಟು ವರ್ಷದಿಂದ ಇದೀವಿ ಸರ್, ಏನಕ್ಕೆ ಸ್ಕಿಲ್ಡ್ ಒಂದು ಯೂತ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು? ಏನಕ್ಕೆ ಹೇಳಲ್? ಅತ್ಯಾಧುನಿಕವಾದಂತ ಶಿಕ್ಷಣದ ವ್ಯವಸ್ಥೆ ಮಾಡಿ, ಏನಕ್ಕೆ ಮಾಡ್ತಿಲ್ಲ? ಅದಕ್ಕೆ ಆದ್ಯತೆ ಕೊಡ್ಬೇಕು ಸರ್. ನಾವು ಅತ್ಯಾಧುನಿಕ ಇರೋದನ್ನ NEP-ನ ಬೇಡ ಅಂತ ಮಾಡಿದ್ದಾರೆ. ಎಂತ ತಂದಿರೋಂಥದನ್ನ ಅತ್ಯಾಧುನಿಕವಾಗಿರೋಂಥ ಶಿಕ್ಷಣವನ್ನು ಕೊಡಬೇಕು ಅಂತ ತಂದಿರೋಂಥ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಬೇಡ ಅಂತ ಮಾಡಿದ್ದಾರೆ. ನಾವು ವಿದ್ಯಾಸಿರಿ ತಂದಿರೋಂಥದ್ದು ರೈತರ ಮಕ್ಳಿಗೆ ಕೊಟ್ಟಂತ ಸ್ಕಾಲರ್ಶಿಪ್ ನ ಬೇಡ ಅಂತಂದ್ರೆ. ಯಾಕೆಂತಂದ್ರೆ ಸರ್, ಯುವ ನಿಧಿ ಅದು ಆ ಚುನಾವಣಾ ಸಂದರ್ಭದಲ್ಲಿ ಅವ್ರು ಹೇಳಿರ್ಲಿಲ್ಲ. ಎಲ್ಲ ಯುವಕರು, ಏನೋ ನಿರುದ್ಯೋಗಿ ಯುವಕರು ಅಂತ ನಾವು ಕರಿಬಾರ್ದು, ಆದ್ರೂ ನಿರುದ್ಯೋಗಿ ಯುವಕರುಗಳು ಎಲ್ಲ ಆಸೆ ಪಟ್ಟಿದ್ರು ನನಗೂ ದುಡ್ಡು ಸಿಗುತ್ತೆ ಅಂತ. ಅವರು ಸರ್ಕಾರ ರಚಿಸೋದ್ ಮೇಲೆ ಗೊತ್ತಾಯ್ತು ಇದು ಏನಕ್ಕೋ ಅದಕ್ಕೂ ಒಂದು ಕ್ಯಾಪ್ ಹಾಕ್ತಿದ್ದಾರೆ, ಅದಕ್ಕೊಂದು ಏನೋ ಒಂದು ಓಪನ್ ಮಾಡಿಲ್ಲ ಸರ್. ಆಯ್ತಾ ಸರ್, ಹೇಳ್ತೀನಿ. ಮತ್ತೆ
ನಾವು ಗ್ಯಾರಂಟಿ ಬಗ್ಗೆ ನಾನು ಪುನಃ ಹೇಳ್ತಿದ್ದೀನಿ ಸರ್, ಟೀಕೆ ಮಾಡಲ್ಲ. ಇನ್ನೂ 5 ಎಕ್ಸ್ಟ್ರಾ ಗ್ಯಾರಂಟಿ ಕೊಡಲಿ. ಯಾವತ್ತು ನಾನು ತುಂಬ ತಿಳಿದು ಹಾಗೆ ಹೇಳ್ತಿದ್ದೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವುದನ್ನು ನೋಡಬೇಕು ಸರ್. ರೆವಿನ್ಯೂ ಮೇಲೆ ಬರೆ ಬಿದ್ದಷ್ಟು ಜನಸಾಮಾನ್ಯರಿಗೆ ಅದು ಹೊರೆ ಆಗುತ್ತೆ. ಬಾಬು ಸರ್, ನಿಮ್ಮ ಪ್ರಕಾರ ಕೆಲವೆಲ್ಲ ಈಗ ಸ್ಟಾರ್ಟ್ ಆಗಿದೆ, ಡೈರೆಕ್ಟ್ ಬೆನಿಫಿಟ್ ಅಪ್ರೋಚ್ ಇದ್ರೂ ಸಹ ರಿಸಲ್ಟ್ಸ್ ನಮಗೆ ಈಗಲೇ ಕಾಣೋದಕ್ಕೆ ಸಿಗತ್ತಾ ಅಥವಾ ವೆಯ್ಟ್ ಮಾಡಬೇಕಾಗತ್ತಾ? ಈಗ ಅವ್ರು ಹೇಳ್ತಾ ಇದ್ರು ಕೆಲವು ಅಪೀಸ್ಮೆಂಟ್ ಸ್ಟ್ರಾಟಜೀಸು ಇದ್ದಾವೆ, ಪ್ರತಿ ಎಲೆಕ್ಷನ್ನು ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಸ್ಟ್ರಾಟಜೀಸು ಇದ್ದಾವೆ ಅಂತ. ಸೊ ರಿಸಲ್ಟ್ಸ್ ಅಂತ ನಾವು ನೋಡೋದಾದರೆ ಎಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ, ಅಥವಾ ಈ ಬಜೆಟು ವಿನ್ನಿಂಗಾ ಲೂಸಿಂಗಾ, ಇದ್ರ ಬಗ್ಗೆ ನಾವು ಒಂದು ಟೆಸ್ಟ್ ಅಂತ ನಾವು ನೋಡೋದಾದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಡೈರೆಕ್ಟ್ ಬೆನಿಫಿಟ್ ಇದು ಜಸ್ಟ್ ಪಾಯಿಂಟ್ ಟು ಎಕ್ಸ್ಟೆಂಡ್ ಆನ್ ದಟ್ ಒನ್. ಸಿ ಬೇಸಿಕಲಿ ಏನೋ ಇಫ್ ಯು ಸಿ ಆನ್ ಎಕನಾಮಿಕ್ ಪ್ಲೇನ್ ಇದರಲ್ಲಿ ಸಿ ಟು ಟ್ರಿಗರ್ ಕನ್ಸಂಪ್ಷನ್, ಅಂದ್ರೆ ನಮ್ಮಲ್ಲಿ ಏನು ಸದ್ಯಕ್ಕೆ ಸ್ಟಾಗ್ನೇಷನ್ ಅಂತ ಏನಿತ್ತು, ಅಂದ್ರೆ ಹೈಯರ್ ಇನ್ಫ್ಲೇಷನ್ ಹೋಗ್ತಿತ್ತು, ಗ್ರೋತ್ ರಿಸೆಷನ್ ಟೈಪ್ ಇದಕ್ಕೆ. ಸೊ ಟ್ರಿಗರ್ ದಟ್ ಒನ್, ಏನೋ ಒನ್ ಸೆಟ್ ಆಫ್ ಎಕನಾಮಿಕ್ಸ್ ಸ್ಕೂಲ್ ದೇ ಯೂಸ್ ಟು ಟೀಚ್ ದಟ್ ಏನೋ ಯು ಟ್ರಿಗರ್ ಕನ್ಸಂಪ್ಷನ್. ಟ್ರಿಗರ್ ಹೇಗೆ ಕನ್ಸಂಪ್ಷನ್ ಮಾಡ್ತೀರಿ? ಈಗ ಹಣ ಖರ್ಚು ಮಾಡೋರ ಹತ್ರ ಹಣ ಇಲ್ಲದಿದ್ದಾಗ ಅವರು ಆಗೋದಿಲ್ಲ ಅಂತೇಳಿ. ಹಾಗೆ ಅದೇ ಫಿಲಾಸಫಿ ಎಕ್ಸ್ಟೆನ್ಷನ್ ಅಂತ ನಾವು ಇದನ್ನು ಭಾವಿಸೋದಾದರೆ, ಖರ್ಚು ಮಾಡೋ ವರ್ಗ ಏನಿದೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಮೋಸ್ಟ್ ಆಫ್ ದ ಬೆನಿಫಿಷಿಯರ್ಸು ಮತ್ತು ಈ ಶಕ್ತಿ ಬೆನಿಫಿಷಿಯರ್ಸು, ಇವರಿಗೆ ನೀವು ಅನುಕೂಲ ಮಾಡಿಕೊಟ್ರೆ, ಖರ್ಚು ಮಾಡೋಕೆ ಅನುಕೂಲ ಮಾಡಿಕೊಟ್ರೆ ದೇ ವಿಲ್ ಟ್ರಿಗರ್. ಸೊ ಅದ್ರದ್ದು ಸಿನ್ಸ್ ಏನು ಯು ಆರ್ ಗಿವಿಂಗ್ ಫಾರ್ ಟ್ರಾನ್ಸಾಕ್ಷನಲ್ ಎಕ್ಸ್ಪೆನ್ಸಸ್, ಅಂದರೆ ಒಂದು ಟ್ರಾವೆಲ್ ಮಾಡಿದಾಗ ಊಟಕ್ಕೆ ಹೋಗ್ಬೋದು, ಅಥವಾ ವಸತಿಗೆ ಹೋಗ್ಬೋದು, ಅಥವಾ ಅಲ್ಲಿಂದ ಲೋಕಲ್ ಕನ್ವೆನ್ಸ್ಗೆ ಹೋಗ್ಬೋದು, ಅಥವಾ ಸ್ಥಳೀಯ ಪರ್ಚೇಸ್ಗಳಿಗೆ ಹೋಗ್ಬೋದು. ಈ ಥರ ಮಾಡಿದಾಗ ಈ ಒಂದು ಸರ್ಕ್ಯುಲೇಷನ್ ಆಫ್ ಮನಿ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ಆ್ಯಂಡ್ ಸೆಕೆಂಡ್ ಥಿಂಗ್, ವೆನ್ ಯು ಗಿವ್ ಗೃಹಲಕ್ಷ್ಮಿ, ಗೃಹಲಕ್ಷ್ಮಿದು ಮೇಡಮ್ ಅವರು ಹೇಳ್ತಿರೋ ಏನೋ ಅವರು ದೇ ವಿಲ್ ಡೂ ಸ್ಮಾಲ್ ಇನ್ವೆಸ್ಟ್ಮೆಂಟು ಅಥವಾ ಖರೀದಿ ಏನೋ ಮಾಡ್ಬೋದು ಅಂತ. ಸೊ ಈ ಥರದ್ದು ಒಂದಷ್ಟು ಸೈಕಲ್ ಶುರುವಾಗುತ್ತೆ. there is called some concept of velocity of money ಅಂತ ಹೇಳಿ. See, when velocity of money which is too much ಆದಾಗ ಇನ್ಫ್ಲೇಷನ್ ಕೂಡ ಟ್ರಿಗರ್ ಆಗುತ್ತೆ. ವೆಲಾಸಿಟಿ ಆಫ್ ಮನಿ ಏನಕ್ಕೆ ಜಾಸ್ತಿ ಆಗುತ್ತೆ? ಡಿಮ್ಯಾಂಡ್ ಮತ್ತೆ ಸಪ್ಲೈ. ಹಿಂಗೆ ಈಗ ಟೊಮ್ಯಾಟೊ ರೇಟ್ 100 ಗಡಿ ದಾಟಿದ್ರೆ ಎನಿ ವೆಲಾಸಿಟಿ ಅಲ್ಲೇ ತರಕಾರಿ ಅಂಗಡಿ ಹತ್ರನೇ ನಿಂತು ಹೋಗ್ಬಿಡುತ್ತೆ ವೆಲಾಸಿಟಿ, ಮುಂದಕ್ಕೆ ಹೋಗೋದೇ. ಅದು ಟ್ರಾನ್ಸಿಷನ್ ಅಷ್ಟೇ. ರೀಸೆಂಟ್ಲಿ ಲಾಸ್ಟ್ ಒಂದು 15 days ಅಲ್ಲಿ ನೀವು ನೋಡಿದ್ರೆ ಇನ್ಫ್ಲೇಷನರಿ ತೀರಾ ನೀವು ಕೇಳಿಸ್ಕೊಂಡಾಗ ಮ್ಯಾಸಿವ್ ಅನ್ಸುವಂತ ಕೆಲ ಚೇಂಜಸ್ ಆಗ್ತಿರೋದು ನಾವು ಗಮನಿಸ್ತಾ ಇದೀವಿ. ಈ ತರನ ಇಷ್ಟು ರೇಟಾ ಅಂತ. ಸೊ ಅಲ್ಲಲ್ಲ, ಸಿ ಇನ್ ದಟ್ ಬಾಸ್ಕೆಟ್ ಆಫ್ ಮೆಜರಿಂಗ್ ಏನೋ ಕಮೋಡಿಟೀಸ್ ಮೆಜರ್ ಇನ್ಫ್ಲೇಷನ್, ವೆಜಿಟೇಬಲ್ಸ್ ಕ್ಯಾರೀಸ್ ಎ ಲೆಸರ್ ವೆಯ್ಟ್. ಹಾಗಾಗಿ ನಂಬರ್ಸ್ ಅಲ್ಲಿ ಕಾಣೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈಗ ವೆಜಿಟೇಬಲ್ಸ್ ಈಗ ಸಪೋಸ್ ನಾವೇನು ಟೊಮೆಟೊ ಪ್ರೈಸ್ ಇವತ್ತೇನು ಕಾಣ್ತಿದ್ವಿ, ಕಮ್ ವೆಯ್ಟ್ ಫಾರ್ 4 months ಆರ್ 3 months, ಇಟ್ ವಿಲ್ ಕಮ್ ಟು ಸೇಮ್ ಅಗೇನ್ 10-20, ಬಿಕಾಸ್ ಏನೋ ದ ಸೈಕಲ್ ಆಫ್ ದಟ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಇಸ್ ಲೈಕ್ ದಟ್. ಹಾಗಾಗಿ ಅದು ಕಡಿಮೆ ಆಗುತ್ತೆ ಸರ್. ಪಲ್ಸಸ್ಸು, ಸೀರಿಯಲ್ಸು, ಎಲ್ಲದರ ಬೆಲೆ ನಾವು ಇತ್ತೀಚೆಗೆ ಸುಮ್ಮನೆ ಅದರದೊಂದು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡಿದ್ದು. ಈಗ ತೂರ್ ದಾಲ್ ಇರ್ಬೋದು, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಎನಿ ದಾಲ್, ಅದರದೆಲ್ಲ ಇನ್ಫ್ಲೇಷನರಿ ಪ್ರೈಸಸ್ ಎಷ್ಟು % ಜಾಸ್ತಿ ಆಗಿದೆ ಅನ್ನೋದನ್ನು ನೋಡುವಾಗ ಶಾಕಿಂಗ್ ಅನ್ಸುತ್ತೆ. ನಾನು ಏನು ಕೇಳೋದಕ್ಕೆ ಬರ್ತಿದ್ದೀನಿ ಅಂತಂದರೆ, ನಿಮಗೆ ಸಡನ್ ಇನ್ಫ್ಲೆಕ್ಸ್ ಆಫ್ 2000 rupees ಪರ್ ಫ್ಯಾಮಿಲಿ ಅನ್ನೋದಿದೆಯಲ್ಲ, ಇದು ಆ್ಯಕ್ಚುಯಲ್ ಅಂದರೆ ಒಂದು ಮೆರಿಟ್ ಓರಿಯೆಂಟೆಡ್ ಕನ್ಸಂಪ್ಷನ್ ಅನ್ನು ಟ್ರಿಗರ್ ಮಾಡುತ್ತಾ, ಅಥವಾ ನಿಮಗೆ ಸಡನ್ಲಿ ಯಾರಿಗೋ ಕೈಗೆ ದುಡ್ಡು ಕೊಟ್ಟಾಗ ಅದು ಒಂದು ಆರ್ಗ್ಯಾನಿಕ್ ಕನ್ಸಂಪ್ಷನ್ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಸೊ ಆ ಥರದ ಕನ್ಸಂಪ್ಷನ್ ಬೇರೆ. ಈಗ ಈ ಸಡನ್ ಇನ್ಫ್ಲೆಕ್ಸ್ ಆಫ್ ಮನಿಯಿಂದ ಆಗುವಂಥ ಕನ್ಸಂಪ್ಷನ್ ಇದೆಯಲ್ಲ, ಅದು ಯಾವ ಥರ ಇರುತ್ತೆ ಅಂತ? ಸಸ್ಟೈನೇಬಲ್ ಇದು ಅಲ್ಲ. ಸಿ ಆಸ್ ಲಾಂಗ್ ಎಸ್ ದ ಸೋರ್ಸ್ ಆಫ್ ಇನ್ಕಮ್ ಇಸ್ ಸಸ್ಟೈನಬಲ್, ನೀವು 2000 ಕೊಡೋದು ಸಸ್ಟೈನಬಲ್ ಇದ್ರೆ, ಅವರಿಗೂ ಅದು ಭರವಸೆ ಇದ್ರೆ, ಇಟ್ ವಿಲ್ ಗೋ ಫಾರ್ ಅ ಸಸ್ಟೈನಬಲ್ ಕೈಂಡ್ ಆಫ್ ರೀಇನ್ವೆಸ್ಟ್ಮೆಂಟ್ ಓನ್ಲಿ, ವಿಚ್ ವಿಲ್ ಟ್ರಿಗರ್ ಬೆಟರ್ ಕನ್ಸಂಪ್ಷನ್. ಅಂದರೆ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಎವ್ರಿಥಿಂಗ್ ಆನ್ ಮೈ ಸೇ ಈಟಬಲ್ಸ್, ಐ ವಿಲ್ ಸ್ಪೆಂಡ್ ಸಮಥಿಂಗ್ ಆನ್ ಸೇ ವಿಚ್ ವಿಲ್ ಬಿ ಇನ್ವೆಸ್ಟ್ಮೆಂಟ್ ಓರಿಯೆಂಟೆಡ್, ವಿಚ್ ಕ್ಯಾನ್ ಬಿ ಎ ಪ್ರೊಡಕ್ಷನ್ ಗುಡ್. ಈಗ ಸಂಬಡಿ ಯಾರೋ ಒಂದು ಹೊಲಿಗೆ ಮಷಿನ್ ಇಟ್ಕೊಂಡಿರೋರು, ದೇ ಮೇ ಗೋ ಫಾರ್ ಅಪ್ಗ್ರೇಡೇಷನ್ ಆಫ್ ಹೊಲಿಗೆ ಮಷಿನ್ ವಿತ್ ಬಾರೋಯಿಂಗ್ಸ್ ಆರ್ ಸಮಥಿಂಗ್, ದೇ ಮೇ ಡೂ ಮೋರ್ ಪ್ರೊಡ್ಯೂಸ್. Just to give an example. So like somebody who is running a cart pull ಮಾಡುವಂತವನು, maybe he will add some more varieties to his shop and he will do it. Because ultimately that money is going for that segment only, ಅಲ್ಲ? So we can expect. ಭವ್ಯ ಮೇಡಮ್, ಈಗ ಕೆಲ ತುಂಬಾ ಇಂಪಾರ್ಟೆಂಟ್ ಉದ್ದೇಶಗಳಿಗೆ ಇದ್ದ ಹಣ ಗ್ಯಾರಂಟಿಗೆ ಹೋಗಿದೆ ಅಂತ ಅನ್ಸೋದೇ ಇಲ್ವಾ ನಿಮಗೆ? ಬಿಕಾಸ್ ಈಗ ನೀರಾವರಿದು ಅಂತ ನೋಡಿದಾಗಲೂ ಕೆಲ ಎಕ್ಸಾಂಪಲ್ಸ್ ಇದೆ, ಕೃಷಿಗೆ ಅಲೋಕೇಶನ್ ಆಗಿರೋದು ಸ್ವಲ್ಪ ಕಡಿಮೆ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಪ್ರತಿ ಬಜೆಟ್ನಲ್ಲೂ ಈ ಥರದ್ದು ಏನಾದರೂ ಆಗ್ಬಿಟ್ರೆ, ಯಾಕಂದ್ರೆ 5 ವರ್ಷಕ್ಕೆ ಗ್ಯಾರಂಟಿಗಳು ಇರ್ತವೆ. ಸೊ ಇದೇ ಪ್ಯಾಟರ್ನ್ ಮುಂದುವರೆದ್ರೆ ಗ್ಯಾರಂಟಿಗೋಸ್ಕರ ಇನ್ನೇನೋ ಬಲಿ ಕೊಟ್ಟಂತ ಆಗಬಾರ್ದು ಅಂತ. ಇಲ್ಲ ಸರ್, ಖಂಡಿತ ಇಲ್ಲ. ಏನು ಇನ್ವೆಸ್ಟ್ಮೆಂಟ್ ಸರ್ ಹೇಳಿದ್ರು, ಇಟ್ಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇರೋದು ಗ್ಯಾರಂಟಿ ಥ್ರೂ. ಆಯ್ತಾ? ಇನ್ನೊಂದು 6 ತಿಂಗಳಲ್ಲಿ ಆಗ್ಲೇ ಎಷ್ಟೋ ಕಡೆ ಶಕ್ತಿ ಯೋಜನೆ ಒಂದರಿಂದಾನೇ ಎಕನಾಮಿಕ್ ಬೆನಿಫಿಟ್ಸ್ ಏನಂತ ಆಗ್ಲೇ ಎಲ್ಲ ನೋಡ್ತಿದ್ದಾರೆ. ಅದೇ ರೀತಿ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್. ಆದ್ರೆ ನೀವ್ ಹೇಳಿದ್ರಲ್ಲ, ನಮ್ಮ ಮ್ಯಾನಿಫೆಸ್ಟೋ ಇರೋದು 5 ವರ್ಷಕ್ಕೆ, ಕರೆಕ್ಟ್? ನಾವು 2013 ರಿಂದ 2018 ಏನು ಆಡಳಿತ ನಡೆಸಿದಾಗ
98% ಅಷ್ಟು ಭರವಸೆಗಳನ್ನ ಈಡೇರಿಸಿದ್ವಿ, 5 ವರ್ಷದಲ್ಲಿ ಈಡೇರಿಸಿದ್ವಿ. ಓಕೆ. ಸಿದ್ದರಾಮಯ್ಯನವರು ಇದು 14ನೇ ಒಂದು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಪ್ರತಿ ಸಲ ಬಜೆಟ್ ಮಾಡುವಾಗ IAS ಆಫೀಸರ್ಸ್ನ ಕೇಳಿ ಹೇಳ್ತಾರೆ, ಅವರು ಮ್ಯಾನಿಫೆಸ್ಟೋನ ಪಕ್ಕದಲ್ಲಿ ಇಟ್ಕೊಂಡೇ ಮಾಡೋದಂತೆ. ಅನ್ಲೈಕ್ ಬಿಜೆಪಿ ಏನ್ 4 ವರ್ಷ 20% ಭರವಸೆನೂ ಅವ್ರು ಈಡೇರಿಸಕ್ಕಾಗಿಲ್ಲ ಅವರ ಮ್ಯಾನಿಫೆಸ್ಟೋಲ್ ಇದ್ದಿದ್ದು. ಬಟ್ ನಾವು ಪ್ರತಿ ಒಂದನ್ನು ಈಡೇರಿಸ್ತೀವಿ. ಈ ವರ್ಷ ಇದಿರ್ಬೋದು, ಇನ್ನೊಂದು ವರ್ಷ ಮತ್ತೊಂದು ವರ್ಷ. ಮೆಟ್ರೋ ಬಗ್ಗೆ ಮ್ಯಾನಿಫೆಸ್ಟೋ ಗಮನಿಸಿದ್ರೆ ವಿತಿನ್ 1 year ಮೆಟ್ರೋ ಫೇಸ್ 2, 2A, 2B ಇದಿಷ್ಟನ್ನು ಕ್ಲಿಯರ್ ಮಾಡ್ತೀವಿ ಅಂತ ನೀವು ಪ್ರಾಮಿಸ್ ಮಾಡಿದ್ದೀರಿ. ಸೊ ಇವತ್ತಿನ ಅಲೋಕೇಶನ್ಸ್ ಅಂತ ನೀವು ನೋಡುವಾಗ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಬಟ್ ಪ್ರಾಪರ್ಲಿ ಒಂದು ಟೈಮ್ ಲೈನು, ಇಷ್ಟು ಹಣ ಇದಕ್ಕೆ, ಫೇಸ್ಗಿಷ್ಟು, ಫೇಸ್ 2ಗಿಷ್ಟು ಆ ಥರ ಇಲ್ಲ, ಒಂದು ಸ್ಪ್ಲಿಟ್ ಅಂತ ಇಲ್ಲ. ಸೊ ಮುಂದೆ ಆಮೇಲೆ ಇಲ್ಲ ನಮಗೆ ಸರಿಯಾಗಿ ಸಪೋರ್ಟ್ ಸಿಗಲಿಲ್ಲ ಅಥವಾ ಇನ್ನೇನೋ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸ್ ಅಂದ್ಬಿಟ್ರೆ ಜನ ಕೇಳೋದಕ್ಕಾಗೋದಿಲ್ಲ, ಆಮೇಲೆ ಹಂಗಾಗ್ಬಾರ್ದಲ್ವಾ? ನೀವು ಅಸಂಪ್ಷನ್ ಈಗ ಫಸ್ಟ್ ಸ್ಟಾರ್ಟ್ ಆಗ್ಲಿ, ಆಮೇಲೆ ಕ್ವೆಶ್ಚನ್ ಮಾಡಿ. ಯಾವತ್ತು ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸ್ ಅಂತ ನಾವೇನಾದ್ರೂ ಇಲ್ದಿರೋ ಸರ್ಕಮ್ಸ್ಟಾನ್ಸ್ ತರ್ತೀವಿ, ಇಲ್ಲೇ ಕೂತ್ಕೊಂಡು ಡಿಬೇಟ್ ಮಾಡೋಣ ಅದನ್ನು. ಸರ್, ಲಾಸ್ಟ್ ಮಿನಿಟ್ ನಿಮ್ಮ ಫೈನಲ್ ಕಮೆಂಟ್ಸ್. ನನಗೆ ಈ ಬಜೆಟನ್ನು ನೋಡಿ ಖಂಡಿತ ನಮ್ಮ ಕರ್ನಾಟಕ ಮುಂದಿನ ಒಂದು ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಗೊಳಗಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಒಂದೇ ಕಾರಣ, ಸರ್ಕಾರ ಹಣ ಹೊಂದ್ಸೋದಕ್ಕಾಗೋದಿಲ್ಲ. ಹಣ ಹೊಂದ್ಸೋಕ್ಕಾಗ್ದಲೆ ಇವರು ವಸತಿ ಯೋಜನೆಗಳಿರ್ಬೋದು, ಬೇರೆ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ರೈತರ ಪರವಾಗಿರಬೇಕಾದಂಥ ಯೋಜನೆಗಳು ನಾವು ನಿನ್ನೆ ಗವರ್ನರ್ ಭಾಷಣದಲ್ಲಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ರಾಜಸ್ಥಾನ ನಂತರ 2ನೇ ಅತಿ ದೊಡ್ಡ ರಾಜ್ಯ ಒಣಭೂಮಿ ಪ್ರದೇಶ ಇರೋಂಥದ್ದು. ಅಂಥ ರಾಜ್ಯದಲ್ಲಿ ನೀರಾವರಿಗೆ ಒತ್ತು ಕೊಟ್ಟು ರೈತರನ್ನ ನೀವು ಸಬಲೀಕರಣ ಮಾಡಬೇಕು, ಅವರಿಂದ ಆದಾಯ ದ್ವಿಗುಣ ಮಾಡ್ಕೋಬೇಕು. ಈಗ ನೀರಾವರಿಗೆ ಒತ್ತು ಕೊಡೋದಿದೆಯಲ್ಲ, ಕೇಂದ್ರಕ್ಕೆ ಅಂತ ಪ್ರಪೋಸಲ್ ಕಳಿಸುವ ಯೋಜನೆಗಳನ್ನ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಕಾಂಗ್ರೆಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಓಕೆ ಮಾಡ್ತೀರಾ? ಈಗ ಮಾಡಿದೀವಲ್ಲ ಸರ್, 5300 ಕೋಟಿ ಒಂದೇ ಯೋಜನೆ ಕೊಟ್ಟಿದ್ದಾರಲ್ಲ. ನಾನೇ 25 ಜನ MP ಇರ್ಲಿ, ಎಂಪಿಗಳು ಇಲ್ದಲೇ ಇರ್ಲಿ, ನೀವು 70 ವರ್ಷ ರಾಜ್ಯ ನೀವು ಕೇಂದ್ರದಲ್ಲಿ ಆಡಳಿತ ಮಾಡಿದ್ರೆ ಏನ್ ಫೈನಲ್ ಕಮೆಂಟ್? ಸರ್, ನೀವು ಒಂದು ಹೇಳಿದ್ರಿ ಹಲವು ಯೋಜನೆಗಳ ಹಣಗಳನ್ನ ಎತ್ತಿ ಆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅದು ಲಾಂಗ್ ಟರ್ಮ್ ಅದೇನಾದ್ರೂ ನಾನು ಯಾವುದು ಒಪ್ಪಲ್ಲ ಸರ್, ಅದು ಮಾಡಬಾರ್ದು. ಅವ್ರ ಗ್ಯಾರಂಟಿಗಳು ಕಾಂಗ್ರೆಸ್ ಅವ್ರು ಕೊಡ್ತೀನಿ ಅಂತಿದ್ದಾರೆ, ಅದು ಅವ್ರು ಹೇಗೆ ಸಂಪನ್ಮೂಲ ಕ್ರೋಢೀಕರಿಸೋಂಥ ಮೂಲಗಳೆಲ್ಲಿದೆ ಅದನ್ನು ಅವರು ಫೈಂಡ್ ಔಟ್ ಮಾಡಬೇಕು. ಅದು ಲ್ಯಾಂಡ್ ರೆವಿನ್ಯೂ ಇರ್ಬೋದು, ಹಲವು. ಯಾಕೆಂದ್ರೆ ಬೇರೆಯವ್ರಿಗೆ ಹೊರೆ ಮಾಡಿ, ಕೈಗಾರಿಕೆಗಳಿಗೆ ಅಲ್ಲಿ ಅಂತ ಕಾರ್ಮಿಕರಿಗೆ ಹೊರೆ ಮಾಡಿ ಇವ್ರುಗಳು ಹಣನ ತಗೋಬಾರ್ದು. ಯಾಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಯೋಜನೆಗಳ ವಿಚಾರ ಬಂದಿದ್ದು ಕೇಳ್ತೀನಿ. ಕುಮಾರಣ್ಣ ಅವರ ಅವಧಿನಲ್ಲಿ ಸರ್ 79 ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸ್ಯಾಂಕ್ಷನ್ ಮಾಡಿದ್ರು. ಅವಾಗ ಏನಾಗುತ್ತೆ, ಆ ಶಾಸಕರುಗಳಿಗೆ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಮುಂದುವರಿಯುತ್ತೆ ಅಂತ ಲೋಕಸಭಾ ಚುನಾವಣೆ ಆದ್ಮೇಲೆ. ಎಲ್ಲ ಗಣ್ಯರಿಗೂ ಇಷ್ಟು ಹೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.